लयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्मा ಸ್ವರೂಪಮೇವ ಹಿ ತನ್ನ ಭವತಿ ಪ್ರತಿಪತ್ತವ್ಯಂ ಚೇತಂದ್ರು ಪಡ್ಕೊಳ್ಬೇಕಾದ್ರೆ ಅದು ಸ್ವರೂಪ ಆಗಲ್ಲ. ಇದು ಪರಮಾತ್ಮ ಲಕ್ಷಂ ವಿಜ್ಞಪ್ತಿ ಸ್ವಭಾವಂ ಜ್ಯೋತಿರ್ಮಜ್ಜ ಅದಾಗಬೇಕು ಅಲ್ವಾ. ಹೆಚ್ಚಿನದಾದ ಪರಮಾತ್ಮ ರೂಪವಾದ ವಿಜ್ಞಪ್ತಿ ಸ್ವಭಾವದ ಜ್ಯೋತಿ ಸೇರಿಕೊಂಡು ಸ್ವಾಸ್ಥ್ಯಂ ಉಪಗಮ್ಯ ಏದಿತು. ಸ್ವಾಸ್ಥ್ಯ ಅಂದರೆ ತನ್ನ ಸ್ವರೂಪ, ಸ್ವಸ್ಥ ಪದಾಭಾವ ಸ್ವಾಸ್ಥ್ಯಂ, ತಾನಾಗಿರೋದು ಅನ್ನೋದನ್ನು ಪಡ್ಕೊಂಡು ಅಂತ ಅರ್ಥ. ಸೇನ ಆತ್ಮೀಯ ರೂಪೇಣ ಅಭಿನಿಷ್ಪದ್ಯತೆ, ಆತ್ಮೀಯ ರೂಪೇಣ ಅಭಿನಿಷ್ಪದ್ಯತೆ, ತನ್ನದಾದ ರೂಪದಿಂದ ತಯಾರಾದವನಾಗ್ತಾನೆ ಎಂದರು. ಎಲ್ಲೇ ಈ ಶರೀರದಿಂದ ಬಿಟ್ಟದ್ದು ಸುಷುಪ್ತಿ ಕಾಲದಲ್ಲಿ ಪರಂಜ್ಯೋತಿಯಲ್ಲಿ ಸೇರ್ಕೊಂಡವನಾದಾಗ ತನ್ನದಾದ ರೂಪದಲ್ಲಿ ತಯಾರಾಗ್ತಾನೆ ಎಂದು ಈಗ ಬರೀತಾರೆ. ಪ್ರಾಗೇತಸ್ಯಾಹ ಸ್ವರೂಪ ಸಂಪತ್ತೇ ಸ್ವರೂಪ ಸಂಪತ್ತೇ ಅವಿದ್ಯೆಯ ದೇಹಮೇವ ಅಪರಂ ರೂಪಂ ವಿದ್ಯೆಯ ದೇಹಮೇವ ಅಪರಂ ರೂಪಂ ಆತ್ಮತ್ವೇನ ಉಪಗತಃ ಇತಿ ಆತ್ಮತ್ವೇನೋಪಗತಃ ಇತಿ ತದಪೇಕ್ಷೆಯ ಇದಮುಚ್ಯತೆ ರೂಪೇಣೇತಿ ರೂಪೇಣೇತಿ. ಈ ಒಂದು ಸ್ವರೂಪ ಸಂಪತ್ತಿಗೆ ಮುಂಚೆ, ಸ್ವರೂಪ ಸಂಪತ್ತಿ ಮುಂಚೆ ಏನೇನೋ ತಿಳ್ಕೊಳ್ಳೋಕೆ ಮುಂಚೆ ಇದೆ ಅಷ್ಟ. ಸಂಪತ್ತಿ ಅಸಂಪತ್ತಿ ಎರಡು ಜ್ಞಾನಾಜ್ಞಾನಗಳೇ ಹೊರತು ನಿಜವಾಗ ಕ್ರಿಯೆ ಇಲ್ಲ ಇಲ್ಲಿ. ಹೇಗೆ ಮೈಸೂರು ಹೋಗೋದು ತುಮಕೂರು ಹೋಗೋದು ಅಂತ ಕ್ರಿಯೆ ಇದೆಯೋ ಹಾಗೆ ಸ್ವರೂಪಕ್ಕೆ ಹೋಗೋದು ಅಂತಿಲ್ಲ. ನಾವು ಯಾವಾಗಲೂ ಸ್ವರೂಪಸ್ಥರೇ ದೇಹಾದಿಗಳಿರ್ತಕ್ಕಂತಹ ಆತ್ಮಭಾವದಿಂದ ಅದಿಲ್ಲೋನೋ ಅನ್ನೋ ಹಾಗೆ ಆಗಿದೆ. ಸಲ ಈ ಕನ್ನಡಕ ಬಾಚು ಕಟ್ಕೊಂಡೇ ಇದ್ರು ಕೂಡ ಕಟ್ಕೊಂಡು ಇದು ಹುಡ್ಕೊಂಡ್ಬರುತ್ತೆ, ಎಲ್ಲಿದೆ ಅಂತ ಹಾಕೊಂಡೇ ಇರ್ತೀವಿ, ಮರ್ತೋಗ್ಬಿಡುತ್ತೆ. ಬಾಚು ಕೈಯಲ್ಲೇ ಇದ್ದು ಕೂಡ ಎಲ್ಲಿಟ್ಟು ಅಷ್ಟು ಎಲ್ಲಿಟ್ಟಿದೆ ಅಲ್ಲೇ ಇದೆಯಲ್ಲ ಅಂತ, ಇಲ್ಲೇ ಇದೆಯಲ್ಲ ಅಂತ. ಅದು ಒಂಥರ ಅವಜ್ಞತೆಯಿಂದ ಅಜ್ಞಾನದಿಂದ ಸ್ವರೂಪವೇ ಆಗಿದ್ರು ಕೂಡ ಗಮನವಿಲ್ಲದೆ ನಾವು ಮರ್ತು ಬಿಟ್ಟಿದ್ದೀವಿ. ಹಾಗಾಗಿ ಈ ಏತಸ್ಯಾಹ ಸ್ವರೂಪ ಸಂಪತ್ತೇ ಪ್ರಾಕ್ ಅಂತಂದರೆ ಈ ಸ್ವರೂಪ ಸಂಪತ್ತಿಗೆ ಮುಂಚೆ ಇದೆ ಈ ಸ್ವರೂಪವೇ ನನ್ನ ಪರಮಾರ್ಥ ಸ್ವರೂಪ, ನನ್ನ ನಿಜ ರೂಪ ಅಂತ ತಿಳ್ಕೊಳ್ಳೋಕೆ ಮುಂಚೆ ಅವಿದ್ಯೆಯಿಂದ ಅಂದರು. ಅವಿದ್ಯೆ ಏನು? ದೇಹಾದಿಗಳೇ ನಾನು ಅಂತ ತಿಳ್ಕೊಳ್ಳೋದೇ ಅವಿದ್ಯೆ. ಅವಿದ್ಯೆದು ಇನ್ನೇನು ಬೇರೆ ರೂಪ ಅಲ್ಲ. ದೇಹಾದಿಷು ಅನಾತ್ಮಸು ಆತ್ಮಬುದ್ಧಿರ ವಿದ್ಯಾ. ಅನಾತ್ಮವಾಗಿರೋ ದೇಹಾದಿಗಳಲ್ಲಿ ಅದೇ ನಾನು ಅಂದ್ಕೊಳ್ಳೋದೇ ಅವಿದ್ಯೆ. ರಜ್ಜುವನ್ನು ಸರ್ಪ ಅಂತ ಅಂದ್ಕೊಳ್ಳೋದೇ ಅವಿದ್ಯೆ. ಮತ್ತೆ ಅವಿದ್ಯೆಯಿಂದ ಹಾವು ಅಂದ್ಕೊಂಡ ಅಂತ ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಮಾಡ್ದ ಹಾಗೇನೆ ಅವಿದ್ಯೆ ಮುಂಚೆ ಇರುತ್ತೆ, ಅದರಿಂದ ಹಾವು ಮಾಡ್ಕೊಳ್ತೇನೆ ಅನ್ಕೋಬೇಡಿ. ಅವಿದ್ಯೆ ಅನ್ನೋದು ಪದಾರ್ಥ ಅಲ್ಲ, ಭಾವರೂಪ ಅಲ್ಲ, ಅದರ ಕಾನ್ಸೆಪ್ಟ್ ಅಷ್ಟೇ. ಕಾನ್ಸೆಪ್ಟ್ ಬರೀ ಅದು ಅನಿಸಿಕೆ, ಅದು ಫೀಲಿಂಗು. ಹಾವು ಅಂತ ಅಂದ್ಕೊಂಡಲ್ಲ, ಅದಕ್ಕೆ ಹೆಸರು ವಿದ್ಯೆಯಿಂದ. ಆ ವಿದ್ಯೆಯಿಂದ ದೇಹಮೇವ ಅಪರಂ ರೂಪ, ಅಪರ ಅಂದರೆ ನಿಕೃಷ್ಟ ರೂಪ, ತಾನಲ್ಲದ ರೂಪ, ಕೀಳಾದ ರೂಪ, ಅವಿದ್ಯಾಕಲ್ಪಿತ ರೂಪವಾದ ದೇಹವನ್ನೇ ತಾನೂ ತಂದ್ಕೊಂಡವನಾಗಿ ಆತ್ಮತ್ವೇನ ಉಪಗತಃ. ನೋಡಿ ಎಂಥ ಅನ್ಯಾಯ ಅಂದರೆ, ತಾನಲ್ಲದನ್ನು ತಾನು ಅಂದ್ಕೊಂಡ್ಬಿಟ್ಟ ಕಣ್ರಿ. ತಾನು ಅಂದ್ಕೊಂಡ್ಬಿಟ್ಟ ತಾನಾದ. ಕಾಣ್ತಾ ಇರೋ ಪುಸ್ತಕ ನಾನು ಅಂದ್ಕೊಬೋದಾ? ಕಾಣ್ತಾ ಇರೋ ಕುರ್ಚಿ ನಾನು ಅಂದ್ಕೋಬಹುದಾ? ಹೀಗೆ ಅರಿವಿಗೆ ಆಬ್ಜೆಕ್ಟು ವಿಷಯವಾಗಿದೆ, ತೋರ್ತಾ ಇದೆ. ಬ್ಲೈಂಡ್ ಆಗಿ ನಾನು ಗೋಪಾಲ, ನಾನು ಸುಬರ, ನಾನು ದ್ವಾರಕಾದಾಸು, ನಾನು ವಿಠಲ್ಲು, ನಾನು ಶ್ರೀಲಕ್ಷ್ಮಿ, ನಾನು ಪ್ರಸನ್ನ. ಯಾಕೆ? ಅದು ಹೆಂಗೆ? ಆ ಹೆಸರಾಗಲಿ ದೇಹವಾಗಲಿ ನಾನು ಹೆಂಗಾಗ್ತೀನಿ? ನಾನು ಪ್ಯೂರ್ ಚೈತನ್ಯ ಸ್ವರೂಪನೇ ಹೊರತು ನಾನು ಚೈತನ್ಯಕ್ಕೆ ವಿಷಯವಾದ, ಚೈತನ್ಯಕ್ಕೆ ಗೋಚರವಾಗಿರುವ ದೇಹಾದಿ ರೂಪದವನಲ್ಲ ಅಂತ ಹೇಳ್ಕೊಟ್ರು ತಿಳ್ಕೊತಿಲ್ವಲ್ಲ. ಇದಕ್ಕೇನು ಹೇಳೋಣ? ಎಂಥ ಭ್ರಾಂತಿ, ಮಾಯೆ, ಮೋಹ ಇದು. ಹೇಳ್ತಾ ಇದ್ದಾರೆ, ಅವಿದ್ಯೆಯಿಂದ ಅಪರ ರೂಪವಾದ, ಕೀಳಾದ ರೂಪವಾದ ದೇಹವನ್ನೇ ಆತ್ಮತ್ವೇನ ಉಪಗತಃ, ಅದೇ ನಾನು ಎಂಬುದಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟ, ಒಪ್ಕೊಂಡ್ಬಿಟ್ಟ, ತಗೊಂಡ್ಬಿಟ್ಟ. ಇದು ಹೇತರ್ಥ ಇದೆ ಎಂಬಿ ಕಾರಣದಿಂದ ಆ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ. ದೇಹಾದಿಗಳನ್ನ ಅವಿದ್ಯೆ ನಾನು ಅನ್ಕೊಂಡಲ್ಲ, ಆ ಅಪೇಕ್ಷೆಯಿಂದ ಈ ಮಾತು ಹೇಳ್ತಿದ್ದಾರೆ. ಸಣ್ಣ ರೂಪದಿಂದ ಯಾವಾಗ ತಿಳ್ಕೊಳ್ತಾನೋ ತನ್ನ ತಯಾರಾಗ್ತಾನೆ. ಏನ್ ತಯಾರಾಗೋದ? ಮ್ಯಾನುಫ್ಯಾಕ್ಚರ್ ಅಲ್ಲಿ ಏನಿದೆ? ಸುಷುಪ್ತಿ ಕಾಲದಲ್ಲಿ ಈ ಜೀವನು ತನ್ನ ರೂಪದಿಂದ ತಯಾರಾಗ್ತಾನೆ ಅಂದ್ರೆ ಯಾವಾಗ ತಯಾರಾಗಿಲ್ಲ? ತನ್ನ ರೂಪ ಯಾವಾಗ ಬಿಟ್ಟು ಹೋಗುತ್ತೆ?
ತನ್ನ ರೂಪ ಹೋಗೋದಲ್ಲ, ಹೋಗೋದು ತನ್ನ ರೂಪ ಆಗಲ್ಲ. ತನ್ನ ರೂಪದಿಂದ ಇರುವನು ಅಂದಮೇಲೆ ಅವಿದ್ಯೆಯಿಂದ ದೇಹಾದಿಗಳಲ್ಲಿ ಮಾಡಿಕೊಂಡಂಥ ಆತ್ಮತ್ವ ಬುದ್ಧಿ ಪ್ರಾಕೃತಿಕವಾಗಿ ಬಿಟ್ಟು ಹೋಗಿತು. ಪ್ರಾಕೃತಿಕವಾಗಿ ಬಿಟ್ಟು ಹೋಗ್ತಾ ಇರುವಂತಹ ಅಭಿಮಾನ ನಿಮಗೆ ಪ್ರಯತ್ನ ಬಿಡೋಕ್ಕಾಗ್ತಿಲ್ವ? ನನ್ನ ದೌರ್ಭಾಗ್ಯ ಏನು ಹೇಳೋಣ? ಪ್ರಕೃತಿ ಮಾತೆಯೇ ಬಿಡಿಸ್ತಾ ಇದೆ. ನಿದ್ರಾ ಕಾಲದಲ್ಲಿ ದೇಹಿನ್ಯ ಅನ್ನೋ ಬುದ್ಧಿಯಲ್ಲಿ ಯಾರಿಗೂ ನಾನು ಬುದ್ಧಿ ಇರಲ್ಲ. ಎಷ್ಟಂದ್ರೆ ಹಾಗೆ ಬಿಟ್ಕೊಳ್ಳೋ ಯಾವ್ದಾದ್ರೆ ಬಿಟ್ಕೊಳಕ್ಕಾಗಲ್ಲ ಅಂತಾನೆ. ಸಹಜವಾಗಿ ಆಗ್ತಾ ಇರೋದನ್ನ ನಾವು ಪ್ರಯತ್ನ ಪಟ್ಟರು ಮಾಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ಏನಪ್ಪ ಇದು? ನ್ಯಾಚುರಲಿ ನೇಚರ್ ಆಗ್ತಾ ಇದೆ. ಯಾವ ಒಂದು ಇರುವೆಗೂ ಪ್ರಯತ್ನ ಪಡಲ್ಲ, ಗೊದ್ದನು ಪ್ರಯತ್ನ ಪಡಲ್ಲ, ಹಲ್ಲಿಯೂ ಪ್ರಯತ್ನ ಪಡಲ್ಲ. ಸಹಜವಾಗಿ ಸುಷುಪ್ತಿ ಕಾಲದಲ್ಲಿ ಎಲ್ಲರೂ ತಾವಾಗಿರ್ತಾರೆ. ನಾವು ಹಾಗೆ ಆಗಿರ್ತೀವಿ. ಸುಷುಪ್ತಿ ಕಾಲದಲ್ಲಿ ನಾವುಗಳು ದೇಹೇಂದ್ರಿಯ ಮನೋಬುದ್ಧಿ ನಾನೆಂಬ ಅಭಿಮಾನವನ್ನು ಬಿಟ್ಟು ನಮ್ಮ ಸ್ವರೂಪದಲ್ಲಿ ಇರ್ತೀವಿ. ಈಗ ಪ್ರಯತ್ನ ಪಟ್ಟರು ಇರೋಕ್ಕಾಗಲ್ಲ ಅಂದ್ರೆ, ಸಹಜವಾಗಿ ಆಗೋ ಪ್ರಯತ್ನ ಪಟ್ಟರು ಆಗಲ್ಲ ಅಂದ್ರೆ ಏನು ಅರ್ಥ ಇದು? ನ್ಯಾಚುರಲ್ ಆಗ್ತಾ ಇದೆ. ನೇಚರ್ಲಿ ಆಗ್ತಾ ಇರುವಂತಹ ಸ್ವರೂಪ ಭಾವವನ್ನ ನಾವು ಎಚ್ಚರದಲ್ಲಿ ನಾನಲ್ಲ, ಇಂದ್ರಿಯ ನಾನಲ್ಲ, ನಾಹಂ ದೇಹೋ ನೇಂದ್ರಿಯ ನೆಂತರಂಗಂ ನಾಹಂಕಾರ ಪ್ರಾಣವರೆಗೂ ನಾವು ಬುದ್ಧಿ ಶ್ಲೋಕ ಹೇಳಿದ್ದು ಗಟ್ಟಿ ಹೊಡೆದಿದ್ದು ಅದು ಪರಿಚ್ಛೇದ ಮಾಡಿದ್ದು ಶಬ್ದ ಕ್ರಿಯಾಪದ ಹೇಳಿದ್ದು ಮಾಡಿ ಬಿಟ್ಕೊಳ್ಳೋದೇ ಇಲ್ಲ. ಏನ್ ಮಾಡ್ಬೇಕು ಇದಕ್ಕೆ? ಒಳೋಣವೆ, ಕುಡಿಯೋಣವೆ, ಓಡೋಗೋಣವೆ, ಏನ್ ಮಾಡೋಣ? ದೇಹಾದಿಗಳಿರ್ತಕ್ಕಂಥ ನಾನು ಬುದ್ಧಿ ಹೋಗೋದಕ್ಕೆ ಏನ್ ಮಾಡ್ಬೇಕು? ಬಿಡಬೇಕು. ಬಿಡಕ್ಕಾಗಲ್ಲ ಅಂತಂದ್ರೆ ಈ ಕಪಿ ಕಡಲೆಕಾಯಿ ಕೈ ಹಿಡ್ಕೊಂಡ್ಬಿಟ್ಟಿದೆ, ಚೊಂಬೊಳಗೆ ಕೈ ಹಾಕಿದೆ, ಕೈ ಹೊರಕ್ಕೆ ಬರಲ್ಲ. ಕಡಲೆಕಾಯಿ ಬಿಟ್ರೆ ಈಸಿಯಾಗಿ ಕೈ ತಗೋಬಹುದು. ಅದು ಕಡಲೆಕಾಯಿ ಬಿಡೋಕೆ ಅದಕ್ಕೆ ಇಷ್ಟ ಇಲ್ಲ. ಕಡಲೆಕಾಯಿ ಬುಷ್ಟಿ ಪೂರ್ತಿ ಬೀಗಿ ಹಿಡ್ಕೊಂಡ್ಬಿಟ್ಟಿದೆ. ಆ ಚೊಂಬ ಒಳಗಡೆ ದಪ್ಪ ಆಗ್ಬಿಡ್ತು, ಚೊಂಬಿನ ಕಂಠ ಸಣ್ಣ ಇದೆ, ಕೈ ಹೊರಗೆ ಬರಲ್ಲ. ಹಾಗೆ ನಾವು ಬಿಟ್ರೆ ಸ್ವರೂಪದಲ್ಲೇ ಇರ್ತೀವಿ. ಬಿಡೋಕ್ಕೆ ನಮಗೆ ಯಾಕೋ ಮನಸ್ಸಿಲ್ಲ, ವಿವೇಕ ಇಲ್ಲ, ವಿಚಾರ ಇಲ್ಲ. ತುಂಬಾ ಅನ್ಯಾಯ ಅಂತ ಹೇಳ್ತಿದೆ. ಈ ತನ್ನ ಆ ಅಪೇಕ್ಷೆಯಿಂದ ಈ ಮಾತನ್ನು ಹೇಳ್ತಿದ್ದಾರೆ, ತನ್ನ ರೂಪದಲ್ಲಿ ತಯಾರಾಗ್ತಾನೆ ಅಂತ. ಈಗ ಬರೀತಾರೆ, ಅಂಡರ್ಲೈನ್ ಮಾಡಿದ ವಾಕ್ಯನ, ಅಶರೀರತಾ ಹಿ ಆತ್ಮನಃ ಸ್ವರೂಪಂ. ಅಶರೀರತಾ ಹಿ ಆತ್ಮನಃ ಸ್ವರೂಪಂ. ಆತ್ಮನ ಸ್ವರೂಪ ಏನು? ಅಶರೀರತೆ ಅನ್ನೋದೇ. ನಮ್ ನೋಡಿ, ನಾವು ಸಶರೀರರಾಗಿರೋದೇ ನಮ್ಮ ಸ್ವರೂಪ ಅನ್ಕೊಂಡಿದ್ವಿ. ಅವ್ರು ಸತ್ತೋಗ್ಬಿಟ್ರು. ಯಾಕೆ ಸತ್ತು ಹೋಗ್ತಾರೆ? ಸತ್ತಲ್ಲಿ ಸತ್ತಿಗೆ ಹೋದರು, ಸತ್ತಾದರು. ಸತ್ತೋದ್ರು ಅಲ್ಲ, ಸತ್ತಾದರು. ಅದು ಅಶರೀರತಾ ಹಿ, ಅಶರೀರಸ್ಯ ಭಾವ ಅಶರೀರತಾ. ತಲೋ ಏನ ಏನು ಬರಲ್ಲ, ಎಲ್ಲ ಮಾಡ್ಕೊಳ್ಳೋದಾಯ್ತು. ಆತ್ಮನ ಸ್ವರೂಪ ಅಶರೀರತೆ, ಶರೀರರಹಿತರಾಗಿರೋದು, ಶರೀರ ಬಿಟ್ಟವರಾಗಿರೋದು, ಕೇವಲ ತಾಂತಾಳ. ಇದು ನಮ್ಮ ನೇಚರು. ನಮ್ಮ ಶರೀರಾದಿಗಳಿಂದ ಕೂಡ್ಕೊಂಡಿರೋದು ನಮ್ಮ ವಿಕೃತಿ ರೂಪ, ಡೂಪ್ಲಿಕೇಟ್ ರೂಪ, ಒಂದು ಆಗಂತುಕ ರೂಪ, ಮಾಯಾ ರೂಪ. ಇದನ್ನು ಬಿಟ್ಕೊಳಕ್ಕಾಗ್ತಿಲ್ಲ. ನಮ್ಮ ಸಹಜ ಸ್ವಭಾವ ಏನಿದೆಯೋ ಅದು ನಮಗೆ ಪಡ್ಕೊಳ್ಳೋಕೆ ಕಷ್ಟ ಅನಿಸ್ತಾ ಇದೆ. ಅಶರೀರತ ಹಿ ಅನ್ನೋದು ಅನುಭವ ಹೇಳ್ತಾ ಇದೆ. ಅಲ್ವೇ ಅಂತ ಕೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ನಮ್ಮ ಹತ್ರ ಕೇಳ್ತಾ ಇದ್ದಾರೆ, ಅಲ್ವೇನ್ರೋ ನಿಮ್ಮ ಸ್ವರೂಪ ಶರೀರವಿದೆ ಇರೋದು ಎಲ್ಲಿ ಅಂದ್ರೋ? ಶರೀರವೇ ನಿಮ್ಮ ಸ್ವರೂಪವಾದರೆ ನಿದ್ದೆಯಲ್ಲಿ ಶರೀರ ಮುಟ್ಟಿದ್ರೆ ಅರಿವಾಗಬೇಕಾಯ್ತು. ನಾವು ನಮ್ಮ ಸ್ವರೂಪಕ್ಕೆ ಅರಿವಿಲ್ಲ ಅಂತಿಲ್ಲ, ನಾವು ಯಾವಾಗಲೂ ಅರಿವಿರೋದವರು. ನಿದ್ದೆಯಲ್ಲಿ ಶರೀರ ಮುಟ್ಟಿದ್ರೆ ಅರಿವೇ ಆಗಲ್ಲ. ಅದರಿಂದ ನಮ್ಮ ಸ್ವರೂಪ ಶರೀರವಲ್ಲ, ಅಶರೀರನಾಗಿರೋದು ಅನ್ನೋದೇ ನಮ್ಮ ಸಹಜ, ನಮ್ಮ ಸ್ವರೂಪ. ಯತ್ ಸ್ವಂ ಪರಂಜ್ಯೋತಿ ಸ್ವರೂಪಂ ಆಪದ್ಯತೆ ಸಂಪ್ರಸಾದ. ಯತ್ ಸ್ವಂ ಪರಂಜ್ಯೋತಿ ಸ್ವರೂಪಂ ಆಪದ್ಯತೆ ಸಂಪ್ರಸಾದ. ಏಷ ಆತ್ಮೇತಿ ಹೋವಾಚ. ಏಷ ಆತ್ಮೇತಿ ಹೋವಾಚ. ಸಂಪ್ರಸಾದ ಅಂದ್ರೆ ಜೀವ. ಜೀವನು ತನ್ನ ಪರಂಜ್ಯೋತಿ ಸ್ವರೂಪವನ್ನು ಪಡ್ಕೊಳ್ತಾನೆ ಅನ್ನೋದೇನಿದೆ ಎಲ್ಲಿ? ಸುಷುಪ್ತಿ ಕಾಲದಲ್ಲಿ. ಅದೇ ಕಾರಣದಿಂದ ಆತ್ಮ ಒಂದು ಒರಿಜಿನಲ್ ರೂಪ ಒಂದು ಕಡೆ ತೋರಿಸ್ಬೇಕು. ಆವಾಗ ಡೂಪ್ಲಿಕೇಟ್ ಜಾಗದಲ್ಲೂ ಒರಿಜಿನಲ್ ಗುರುತಿಸೋಕ್ಕಾಗತ್ತೆ. ಎಲ್ಲೂ ಒರಿಜಿನಲ್ ರೂಪನೇ ತೋರಿಸದೆ ಹೋದ್ರೆ ಡೂಪ್ಲಿಕೇಟ್ ಜಾಗದಲ್ಲಿ ಹೆಂಗೆ ಒರಿಜಿನಲ್ ಗುರುತಿಸ್ತೀರಾ? ಎಲ್ಲಾರು ಒಂದು ಜಾಗದಲ್ಲಿ ಒರಿಜಿನಲ್ ರೂಪ ನಿಮ್ದು ಇದು ಅಂಥೇಳಿ ನಮಗೆ ಐಡೆಂಟಿಫೈ ಮಾಡಿಕೊಟ್ರೆ, ತೋರಿಸ್ಕೊಟ್ರೆ, ನೋಡು ಸಂಪ್ರಸಾದನು ಅಂದರೆ ಜೀವನು ಯಾವ ಸುಷುಪ್ತಿ ಕಾಲದಲ್ಲಿ ಆ ಪರಂಜ್ಯೋತಿ ರೂಪವನ್ನು ಸೇರ್ಕೊಳ್ತಾನೆ, ಪಡ್ಕೊಳ್ತಾನೆ, ಅದನ್ನು ತಯಾರಾದವನಾಗ್ತಾನೆ ಅಂತ ಏನು ಹೇಳ್ತಾ ಇದೆ. ಏಷ ಆತ್ಮ, ಅದು ನಿನ್ನ ಸ್ವರೂಪ. ನೀನು ಹಾಗಿರೋನು, ಈಗಲೂ ಹಾಗೆ ಇರೋನು. ಈಗಲೂ ದೇಹೇಂದ್ರಿಯ ಕೂಡ್ಕೊಂಡವನಲ್ಲ, ಕೂಡ್ಕೊಂಡವನಂತೆ ತೋರ್ತಾ ಇದೀಯ, ಹುಟ್ಟಿದವನಂತೆ
ನಾಮರೂಪಾದಿಗಳಿಂದ ಕೂಡ್ಕೊಂಡವನಂತೆ ಸಂಸಾರಿಯಂತೆ ತೋರ್ತಾ ಇದೆಯಾ. ಈಗಲೂ ಯು ಆರ್ ನಾಟ್ ಸಂಸಾರಿ, ಯು ಆರ್ ನಾಟ್ ಬಾಡಿ, ಯು ಆರ್ ನಾಟ್ ಆರ್ಗನ್, ಯು ಆರ್ ನಾಟ್ ಮೈಂಡ್ ಅಂಡ್ ಯು ಆರ್ ನಾಟ್ ವೈಟಲ್ ಪ್ರಾಣ, ವೈಟಲ್ ಏರ್, ಯಾರು ಅಲ್ಲ. ಆದ್ರೂ ಕೂಡ ಇವನು ಏನಪ್ಪ ಅರ್ಥೇ ಮಾಡ್ಕೊಳಲ್ಲ. ಒಂದು ರೀತಿ ಮೊಂಡು ಬಿದ್ದುಬಿಟ್ಟಿದ್ದಾನೆ, ಹಠ. ಅದೇ ನಾನು ದೇಹ ಇದೆಯೋದು ನನಗೆ ಇರೋದೇ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಇಲ್ಲ ಬಿಡ್ತೀನಿ ನಿಂದೆ, ಸತ್ತೋಗೋದು ಸತ್ತಾಗೋದು ಅಂತ. ಯಾವಾಗ ಸತ್ತಲ್ಲ ನೀನು, ಸತ್ತಾಗೋದೇನೆ ಹೋಗೋದೇನ, ಹೋಗದೇ ಇರೋ ಸಮಯ ಇದ್ದು ಈಗ ಹೋಗೋದು ಅಂತ. ಯಾವಾಗ ಸದ್ರೂಪನೆ ಆಗಿದ್ದಂತಹ ಇವನಿಗೆ ಯಾವ ಸ್ವಂ ಪರಂಜ್ಯೋತಿ ಸ್ವರೂಪಂ, ಸ್ವಂ ಅಂತ ವಿಶೇಷ ಹಾಕಿದರು, ತನ್ನದಾದ ಅಂದ್ರೆ ತಾನಾದ ಅಂತ ಅರ್ಥ. ತಾನಾದ ಪರಂಜ್ಯೋತಿ ರೂಪ ಅನ್ನೋದು ಏನನ್ನ ಪಡ್ಕೊಳ್ತಾನೆ ಅಂತ ಹೇಳಿ ಈ ದೇಹ ದೃಷ್ಟಿಯಿಂದ ಹೇಳೋದು ಪಡ್ಕೊಳ್ತಾನೆ ಅಂತ. ಈಗಲೂ ಪಡ್ಕೊಂಡವನೇ. ಬೆಂಕಿ ತನ್ನ ಬಿಸಿ ಯಾವ ಪಡ್ಕೊಂಡಿಲ್ವೋ ಅದೇ ಸ್ವರೂಪ. ಹೀಗೆ ಈ ಜೀವನು ಯಾವಾಗಲೂ ಪರಂಜ್ಯೋತಿ ರೂಪದವನೇ, ಯಾವಾಗಲೂ ಅಸಂಸಾರಿಯೇ, ಯಾವಾಗಲೂ ಸನ್ಮಾತ್ಮನು ಚಿನ್ಮಾತ್ಮನಾಗಿರ್ತಕ್ಕವನು. ಅದನ್ನ ಈ ಸುಷುಪ್ತಿ ಕಾಲದಲ್ಲಿ ಪಡಿತಾನೆ ಅಂತ ಈ ಎಚ್ಚರ ಕನಸುಗಳು ದೇಹಾದ್ಯ ಅಭಿಮಾನದ ಅಪೇಕ್ಷೆಯಿಂದ ಹೇಳ್ತಾ ಇರೋದು. ಇವುಗಳನ್ನ ಇಟ್ಕೊಂಡು ಅದು ಪಡಿತಾನಲ್ಲ, ಏಷ ಆತ್ಮ, ಇದು ಇದನೇ ನಿನ್ನ ಆತ್ಮನು, ಇದೇ ಸ್ವರೂಪವು. ಈಗ ಸಬ್ರೂಯಾತ್ ಶ್ರುತ್ಯ ನಿಯುಕ್ತೋ ಅಂತೆವಾಸಿಭ್ಯ ಆತ್ಮೇತಿ ಹೋಭಾಷ ಯಾರು ಹೇಳಿದ್ದೋ? ಗುರು. ಏನಂತ ಹೇಳ್ತಾ ಇದ್ದಾನೆ? ಇದನೇ ನಿಮ್ಮ ಆತ್ಮ ಅಂತ. ಯಾಕೆ ಹೇಳ್ದ? ಇದು ಕೇಳಿದಾರೆ ಇವರು ಅಂತ್ಯವಾಸಿಗಳು ಕೇಳಿದ್ರು ಏನಂತ. ಇನ್ನು ಪ್ರಶ್ನೆ ಇದೆಯಲ್ಲ, ಹೋಗ್ಬಿಟ್ರೆ ಇಲ್ಲ ಬಿಡ್ತಾನೆ ಅಂತ. ಹಿಂದೆ ಅಲ್ವಾ ಮೊದಲೇ ಖಂಡದಲ್ಲಿ ಅಯ್ಯಪ್ಪ ಈ ದೇಹಾದಿಗಳು ಹೋಗ್ಬಿಟ್ರೆ ಏನು ಉಳಿದಿರತ್ತೆ, ಎಲ್ಲ ಹೋಗ್ಬಿಟ್ರೆ ಏನು ಉಳಿದಿರತ್ತೆ ಅಂತ ಕೇಳಿದ್ದಕ್ಕೆ ಸಬ್ರೂಯಾದ ಆಚಾರ್ಯ ಹೇಳ್ಬೇಕಂತೆ ಅಂತ ಶ್ರುತಿ ಹೇಳ್ಕೊಡ್ತಾ ಇದೆ. ಶ್ರುತಿಯಿಂದ ನಿಯೋಗಿಸಲ್ಪಟ್ಟವನಾಗಿ ಆಚಾರ್ಯ ಹೇಳ್ತಾ ಇದ್ದಾನೆ ಅಂತ್ಯವಾಸಿಗಳಿಗೆ, ಈಚನೆ ನಿಮ್ಮ ಆತ್ಮ, ಈಚನೆ ನಿಮ್ಮ ಸ್ವರೂಪ, ಹೀಗೆ ನೀವಿರುವುದು. ಕಿಂಚ ಏತದಮೃತಂ ಅವಿನಾಶಿ ಭೂಮ ಯೋ ವೈ ಭೂಮಾ ತದಮೃತಂ ಇತ್ಯುಕ್ತಂ. ಈ ಸ್ವರೂಪ ಇದೆಯಲ್ಲ, ಸುಷುಪ್ತಿ ಕಾಲದಲ್ಲಿ ಸಂಪ್ರಸಾದನು ಪಡ್ಕೊಂಡ ರೂಪ ಉಂಟಲ್ಲ, ಇದು ಅವಿನಾಶಿ. ಜಾಗೃತ ಸ್ವಪ್ನಗಳಿಗೂ ನಾಶವಾಗಿಲ್ಲ, ಮರೆಯಾದಂತಾಗಿರುತ್ತೆ. ಯಾಕೆ? ನಾಮರೂಪಗಳಲ್ಲಿ ನೆಟ್ಟ ಮನಸ್ಕರಾದವನಾದ್ರಿಂದ ಅದಿಲ್ಲೋನೂ ಹಾಗೆ ಆಗಿರುತ್ತೆ. ಅದು ಭೂಮನ ನಪುಂಸಕ ಮಾಡಿದ್ದಾರೆ. ಇದು ಭೂಮನಿ ಮಾಡಿದ್ದಾರೆ. ಏತಶಬ್ದ ಭೂಮ ಶಬ್ದ ಪುಲ್ಲಿಂಗ. ಅದು ಏತತ್ ಹೇಳಿದಲ್ಲ, ಏತದ್ ಅಮೃತಂ ಏತದ್ ಭೂಮ, ಇದು ಭೂಮ ಸ್ವರೂಪವು. ಯಾವುದು ಭೂಮವೋ ಅದು ಅಮೃತ ಅಂತ ಹೇಳಿ ಈ ರೀತಿ ಹೇಳಿತ್ತಲ್ವೇ. ಅತೇವ ಅಭಯಂ. ಈ ಕಾರಣದಲ್ಲಿ ಅದು ಭಯರಹಿತವಾದ್ದು. ಯಾಕೆಂದ್ರೆ ಪರಿಚ್ಛಿನ್ನವಾದವನು ಭಯ ಆಗತ್ತೆ, ಪರಿಚ್ಛಿನ್ನವಾದವನು ಬದಲಾವಣೆ ಆಗ್ತಾರೆ, ವಿಕಾರ ಆಗ್ತಾರೆ, ನಾಶವಾಗ್ತಾರೆ. ನಾಶವಾಗ್ತಿದ್ರೆ ಭಯವಾಗತ್ತೆ. ಇನ್ನು ನಾಶವಾಗೋದಲ್ಲ, ವಿಕಾರವಾಗೋದಲ್ಲ, ಪರಿಚ್ಛಿನ್ನನಲ್ಲ. ಯಾಕೆ ಭಯ? ಅದ್ವೈತ ಸ್ವರೂಪ. ಭೂಮ್ನಃ ದ್ವಿತೀಯಾಭಾವ. ಭೂಮಕ್ಕೆ ದ್ವಿತೀಯ ಎರಡನೇದು ಅನ್ನೋದೇ ಇಲ್ಲ. ಎರಡನೇದಿದ್ದ ದ್ವಿತೀಯಾದ್ವೈ ಭಯಂ ಭವತಿ. ಎರಡನೇದಿದ್ದ ಭಯ ಆಗತ್ತೆ. ಎರಡನೇದೇ ಅಲ್ಲಿ ಇಲ್ಲದೆ ಇದ್ದಾಗ ಎಲ್ಲಿಂದ ಭಯ? ಆ ಭಯಕ್ಕೆ ಕಾರಣವಾದ ವಸ್ತು ಭಯ ಅನ್ನುವಂಥ ಒಂದು ಕಾನ್ಸೆಪ್ಟು ಯಾವುದೂ ಅಲ್ಲಿಲ್ಲ. ಏನು ನಮ್ಮೂರಲ್ಲಿ ಏನು ಕುಮಾರ ಅಂತ ಹುಡುಗ, ಚಿಕ್ಕ ಮಗುವಾಗಿದ್ದ, ಅವ್ರ ನಿದ್ದೆ ಬಂದಿತ್ತು. ಅವನ ಮೇಲೆ ಒಂದು ಘಟ ಸರ್ಪ ನಾಗರಹಾವು ಮೇಲೆ ಅವ್ರ ತಾಯಿ ನೋಡ್ತಿದ್ದಾಳೆ, ಮೇಲೆ ಹೋಯ್ತಮ್ಮ ಕೊಡ್ಬೋದು. ಆರಾಮ ಮಲಗಿದೆ ಮಗು. ಇನ್ನು ಎಚ್ಚರವೇ ಆಗಿದೆ ಮಗು. ಆ ಹಾವನ್ನು ಹಿಡ್ಕೊಳಕ್ಕೆ ಹೋಗ್ತಿತ್ತು. ಆ ಮಗುಗೆ ಕಚ್ಚತ್ತಿದ್ದು ಅಂತ ಗೊತ್ತಿಲ್ಲ. ಈಜೋ ಮಗು, ಚಿಕ್ಕ ಮಗು ಹಾವು ಬಂದ್ರೆ ಆ ಹಾವನ್ನು ಹಿಡ್ಕೊಳಕ್ ಹೋಗತ್ತೆ ಹೊರತು ಪಾಪ ಆ ಮಗುಗೆ ಹಾವು ಏನು ಹಾವಿರ್ಬೇಕು, ಅದು ಏನೂ ಗೊತ್ತಿಲ್ಲ. ಹಾವು ಬಂದು ಚೇಳು ಬಂದು ಸುಮ್ಮನೆ ಇರುತ್ತೆ, ಕಚ್ಕತ್ತೆ. ತಸ್ಯವಾ ಏತಸ್ಯ ಬ್ರಹ್ಮಣೋ ನಾಮ ಅಭಿಧಾನಂ. ಆ ಈ ಬ್ರಹ್ಮಕ್ಕೆ ಹೆಸರು
ನಾಮ ಅಂದ್ರೆ ಹೆಸರು, ಅಂದ್ರೆ ಅಭಿಧಾನ ಅಂದ್ರೆ ಅವನ ಇದು ನಾಮಕರಣವು. ಈ ರೀತಿ ಶ್ರುತಿ ನಾಮಕರಣ ಮಾಡಿದ್ರೆ ನಿನ್ನ ಹೆಸರು ಇದು ಕಣಯ್ಯ ಅಂತ ನಮಗೆ ತಿಳಿಸ್ತಾ ಇದೆ, ಬ್ರಹ್ಮಕ್ಕೆ ತಿಳಿಸ್ತಾ ಇಲ್ಲ. ನೀವು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೀರ ಸುಷುಪ್ತಿ ಕಾಲದಲ್ಲಿ, ಅದು ಭೂಮ ಸ್ವರೂಪ, ಅದು ಅಮೃತ ಸ್ವರೂಪ. ಅದಕ್ಕೆ ಇನ್ನೊಂದು ಹೆಸರಿದೆ. ಆ ಹೆಸರು ಏನು ಅಂದ್ರೆ ಕಿಂಚತ್. ಏನು ಹೆಸರು? ಸತ್ಯಮಿತಿ. ಸತ್ಯಮಿತಿ. ಸತ್ಯ ಅಂದ್ರೆ ಅದಕ್ಕೆ ಹೆಸರು. ಸತ್ಯ ಅಂದ್ರೆ ಸತ್ಯಂ ಹಿ ಅವಿತಥಂ ಬ್ರಹ್ಮ. ಸತ್ಯಂ ಹಿ ಅವಿತಥಂ ಬ್ರಹ್ಮ. ಬಿಟ್ಟೋಗದ, ಬಿಟ್ಟಗಲದ, ಬದಲಾವಣೆ ಆಗದ, ಮರೆಯಾಗದೇ ಸ್ವರೂಪ. ಯಾವ ರೂಪದಿಂದ ಒಂದ್ಸಲ ಅದು ಈ ರೀತಿ ಇರ್ತಕ್ಕದ್ದು ಗೊತ್ತಾಗತ್ತೋ, ಅದು ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗಲ್ಲ. ಕೆಲವು ದೇಶಕಾಲ ಚೇಂಜ್ ಆಗಲ್ಲ. ಆಕಾಶ ದೇಶಕಾಲ ಹಾಗೆ ಇರುತ್ತೆ, ಆದರೆ ಅವಸ್ಥೆಯಲ್ಲಿ ಹರೋಬಿಡುತ್ತೆ. ಕಾಲ ಕಾಲದಲ್ಲಿ ಚೇಂಜ್ ಆಗಲ್ಲ, ದೇಶ ಆಕಾಶ ದೇಶ ಚೇಂಜ್ ಆಗಲ್ಲ. ಆದರೆ ಅವಸ್ಥೆ ಹೋಯ್ತು ಅಂದ್ರೆ ಸುಷುಪ್ತಿಯಲ್ಲಿ ಆಕಾಶವೂ ಇಲ್ಲ, ಕನಸಲ್ಲಿ ಈ ಆಕಾಶವೂ ಇಲ್ಲ. ಕನಸಿನ ಆಕಾಶ ಎಚ್ಚರಿಲ್ಲ, ಎಚ್ಚರ ಆಕಾಶ ಕನಸ. ಸುಷುಪ್ತಿ ಎರಡು ಆಕಾಶವೂ ಇಲ್ಲ, ತಾನಿದ್ದೇ ಇರ್ತಾನೆ. ತನ್ನ ಸ್ವರೂಪಕ್ಕೆ ಚ್ಯುತಿಯೇ ಇಲ್ಲ. ಅದು ಇದು ಒಂದೇ ಸತ್ಯ ಅಂದ್ರೆ ಯಾವಾಗ ನೋಡಿದ್ರೆ ಈ ಏಕರೂಪವಾಗಿರ್ತಕ್ಕದ್ದು ಅಂತ, ಬದಲಾವಣೆ ಇಲ್ಲದೆ ಏಕರೂಪವಾಗಿರ್ತಕ್ಕಂಥ ಸ್ವರೂಪಕ್ಕೆ ಸತ್ಯ ಅಂತ. ತತ್ಸತ್ಯಂ ಸ ಆತ್ಮ ಇತಿ ಉಕ್ತಂ. ತತ್ಸತ್ಯಂ ಸ ಆತ್ಮ ಇತಿ ಉಕ್ತಂ. 6ನೇ ಅಧ್ಯಾಯದಲ್ಲಿ ಐತಿದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ಅಂತ ಅಲ್ಲಿ ಹೇಳಿ, ಎಲ್ಲವೂ ಇದನ್ನೇ ಆತ್ಮನನ್ನಾಗಿ ಉಳ್ಳದ್ದಾಗಿದೆ. ಅದು ಸತ್ಯ, ಅದೇ ನಿನ್ನ ಆತ್ಮ ಸ್ವರೂಪ. ನಮ್ಮಗಳೆಲ್ಲರ ಸ್ವರೂಪ ಅದೇ ಆಗಿದ್ದು ನಮ್ಮ ಪಾಲಿಗೆ ಅಯ್ಯೋ ಅದಿಲ್ಲ ಅಂತ ಇದ್ರೆ ಎಂಥ ಅನ್ಯಾಯ ಅಂದ್ರೆ ಇದು, ಎಂಥ ದುರಂತ. ನಾವು ನಿಜವಾಗಿ ಬ್ರಹ್ಮಸ್ವರೂಪದೇವರೇ ಆಗಿ ಅಜರಾಮರವಾಗಿರೋ ಆನಂದ ಸ್ವರೂಪದವರಾಗಿದ್ರು ಕೂಡ ಅದು ಆಗಿಲ್ಲ, ಅದಲ್ಲ ಅಂತ ನಮಗೆ ಆ ರೀತಿ ಅನ್ನಿಸ್ಬಿಟ್ಟಿದೆಯಲ್ಲ, ಆ ಒಂದು ಭ್ರಮೆ ಉಂಟಾಗಿದೆಯಲ್ಲ, ಎಂಥ ಒಂದು ಶಾಪ ಅಂತೀನಿ. ಪ್ರಕೃತಿ ಮಾತೆ ಕೊಟ್ಟ ಶಾಪವೋ, ಅವಿದ್ಯಾದೇವಿ ಕೊಟ್ಟ ಶಾಪವೋ, ಅದು ಪ್ರಪಂಚದವರು ಜನ ಕೊಟ್ಟ ಶಾಪ, ಯಾರು ಕೊಟ್ಟು ಬಿಡೋರು ಶಾಪ ಗೊತ್ತಿಲ್ಲ. ಅನ್ಯಾಯವಾಗಿ ಸ್ವರೂಪವನ್ನು ಕಳ್ಕೊಂಡು ಸ್ವರೂಪವನ್ನು ಮರೆಸ್ಕೊಂಡು ಎಲ್ಲೋ ಕೂತ್ಕೊಂಡು ಅಯ್ಯೋ ನಂಗೆ ದುಃಖ ಕಣ್ರಿ, ಕಷ್ಟ ಕಣ್ರಿ, ಯಾರಾದ್ರೂ ನಂಗೆ ನೆಮ್ಮದಿ ಸುಖ ಶಾಂತಿ ಕೊಡ್ರಿ ಅಂತ. ಕಿಮರ್ಥಮಿದಂ ನಾಮ ಪುನರುಚ್ಯತೆ. ಕಿಮರ್ಥಮಿದಂ ನಾಮ ಪುನರುಚ್ಯತೆ. ಹಿಂದೆ ಬಂದಿದ್ರೆ ತತ್ಸತ್ಯಂ ಸ ಆತ್ಮ ಅಂತ ಹಿಂದೆ ಬಂದಾದ್ಮೇಲೆ ಮತ್ತೊಮ್ಮೆ ಯಾತಕ್ಕೆ ಕೇಳ್ತಾ ಇದೆ ಶ್ರುತಿ? ಏನಕ್ಕೆ ಕೇಳಬೇಕು? ಬಂದಾಗಿದೆಯಲ್ಲ, ಇನ್ನೊಂದು ಹೇಳಿದ ಕಾರಣ ಏನು ಅಂತ ಕೇಳಿದ್ರೆ ತದುಪಾಸನ ವಿಧಿಸ್ತುತ್ಯರ್ಥಂ. ತದುಪಾಸನ ವಿಧಿಸ್ತುತ್ಯರ್ಥಂ. ಅದನ್ನು ಆ ರೀತಿ ಉಪಾಸನೆ ಮಾಡಬೇಕು ಅಂತ ವಿಧಿಸುವುದನ್ನು ಹೊಗಳಬೇಕು. ಯಾಕೆಂದ್ರೆ ಮಂದ ಮಧ್ಯಮಾಧಿಕಾರಿಗಳಿಗೆ ಹಾಗೆ ಕಂಡುಕೊಳ್ಳೋಕ್ಕಾಗದೇ ಇದ್ದಾಗ ಹಾಗೆ ಭಾವನೆ ಮಾಡೋದೇನೋ ಸತ್ಯ ಸ್ವರೂಪನು, ನಾನು ಅದ್ವಿತೀಯ ಸ್ವರೂಪನು, ಭೂಮ ಸ್ವರೂಪನು, ಅಮೃತನು, ಅಭಯನು ಆಗಿ ಅಂತ. ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಏವ ಭೂಮ ಸತ್ಯ ಭಾವನೆ ಮಾಡು. ಹಾಗೆ ಭಾವನೆ ಸರ್ವದಾ ಮಾಡೋ ಭಾವನೆನ. ಬೇರೆ ಇನ್ನೊಂದು ಮನಸ್ಸಿಗೆ ಬೇರೆ ಪ್ರತ್ಯಯ ಬರೋಕೆ ಬಿಡಬೇಡ. ಘಟಪಟಾದಿ ಪ್ರತಿಯೊ ಬರಬೇಡ, ದುಡ್ಡು ನೆಂಟರು ಇಷ್ಟು ಯಾವ ಪ್ರತಿಯೊ ಬೇಡ. ಸರ್ವದಾ ಸತ್ಯ ಸ್ವರೂಪರಾದ ಅಮೃತಾಭಯ ವಿಶಿಷ್ಟರಾದ ಆ ದಹರಾಕಾಶ ದಹರ ಬ್ರಹ್ಮವೇ ನಾನಾಗಿದ್ದೀನಿ. ಅದಕ್ಕೆ ಆಪಾದ ಪಾಪ ಬಿಜಿರೋ ಗುಣ ಇದೆ. ಪುಣ್ಯ ಪಾಪ ಹೊರತ ಇಲ್ಲದವನು, ಮಪ್ಪಿಲ್ಲದವನು, ಮರಣವಿಲ್ಲದವನು, ಅಂಥ ಗುಣಗಳಿಂದ ನಾನಾಗಿದ್ದೀನಿ. ತಾನಿ ಹವ ಏತಾನಿ ತ್ರೀಣ್ಯಕ್ಷರಾಣಿ. ತಾನಿ ಹವ ಏತಾನಿ ತ್ರೀಣ್ಯಕ್ಷರಾಣಿ. ಸತೀಯಮಿತಿ ಸತೀಯಮಿತಿ. ತದ್ಯತ್ಸತ್ ತದಮೃತಂ. ತದ್ಯತ್ಸತ್ ತದಮೃತಂ. ಅಸಯತ್ತಿ ತನ್ಮರ್ತ್ಯಂ. ಅಸಯತ್ತಿ ತನ್ಮರ್ತ್ಯಂ. ಅಸಯಜ್ಯಂ ತೇನ ಉಭೇ ಯಚ್ಚತಿ. ಅಸಯದ್ಯಂ ತೇನ ಉಭೇ ಗಚ್ಚತಿ. ಅನೇನ ಉಭೇ ಯಚ್ಚತಿ ತಸ್ಮಾದ್ಯಂ. ಯದನ್ನೋಭೇ ಗಚ್ಚತಿ ತಸ್ಮಾದ್ಯಂ. ಅಹರಹರ್ವಾ ಏವಂ ವಿಸ್ವರ್ಗಂ ಲೋಕಮೇತಿ. ಅಹರಹರ್ವಾ ಏವಂ ವಿಸ್ವರ್ಗಂ ಲೋಕಮೇತಿ. ತಾನಿ ಹವ ಏತಾನಿ ತ್ರೀಣ್ಯಕ್ಷರಾಣಿ. ಸತೀಯಮಿತಿ. ತದ್ಯತ್ಸತ್ ತದಮೃತಂ. ಅಸಯತ್ತಿ ತನ್ಮರ್ತ್ಯಂ. ಅಸಯದ್ಯಂ ತೇನೋಭಯೇ ಗಚ್ಚತಿ. ಯದನೇನೋಭೇ ಗಚ್ಚತಿ ತಸ್ಮಾದ್ಯಂ. ಅಹರಹರ್ವಾ ಏವಂ ವಿಸ್ವರ್ಗಂ ಲೋಕಮೇತಿ. ತಾನಿ ಹ ವಾ ಏತಾನಿ ತ್ರೀಣಿ ಅಕ್ಷರಾಣಿ. ಸ ಈ ಯಂ ಇತಿ ತತ್ ಯತ್ ಸತ್ ತತ್ ಅಮೃತಂ ಅಥ ಯತ್ ತಿ ತತ್ ಮರ್ತ್ಯಂ ಅಥ ಯತ್ ಯಂ ತೇನ ಉಭೇ ಯಚ್ಚತಿ. ಯತ್ ಅನೇನ ಉಭೇ ಯಚ್ಚತಿ. ತಸ್ಮಾತ್
ಯಂ ಅರಹಃ ವಾ ಏವಂವಿತ್ ಸ್ವರ್ಗಂ ಲೋಕಂ ಏತಿ. ಆ ಸತ್ಯ ಅಂತಿದೆಯಲ್ಲ ಅದು ತಾನಿ ಅವುಗಳು ಈ ಮೂರು ಅಕ್ಷರವಾಗಿವೆ, ಮುಂದೆ ಹೇಳುವಂತ ಮೂರು ಅಕ್ಷರವಾಗಿವೆ. ಆ ಸತ್ಯ ಅನ್ನುವಂತಹ ಒಂದು ಪದ ಇದೆಯಲ್ಲ, ಆ ಸತ್ಯ ಅನ್ನೋ ಪದದಲ್ಲಿ ಮೂರು ಅಕ್ಷರ ಇದೆ ಅಂತೆ. ರೀ 2 ಅಕ್ಷರ ಅಲ್ವೇನ್ರಿ ಸತ್ಯ? ಇಲ್ಲ 3 ಅಕ್ಷರ ಇದೆ, ತೋರಿಸ್ತೀನಿ ಇದು. ಹಾಗೆ ಸ ತ್ ಎಂ ಅಂತ ಅರ್ಧಾಕ್ಷರ, ಅದು ಈ ತಕಾರ ಅನಂತರದಲ್ಲಿ ಈ ಇದೆಯಲ್ಲ ಅದು ಉಚ್ಚಾರಣಾರ್ಥಕ ಈ ಹೊರತು ಅದು ಇದಕ್ಕೆ ಇಲ್ಲ. ಸತ್ ಎಂ ಸತ್ಯಂ ತಜ್ಜತ್ ಸತ್ ಅಲ್ಲಿ ಸತ್ ಅಂತ ಸಾ ಅಂತಿದೆಯಲ್ಲ, ಸತ್ತಲ್ಲಿ ಸಾ ಅಂತ ಅಷ್ಟೇ ಅರ್ಥ. ಸಾ ಅನ್ನೋದು ಅಮೃತವಂತೆ ನೋಡಿ. ತಜ್ಜತ್ ಸಾ ಅನ್ಬೇಕಾಯ್ತು, ತಜ್ಜತ್ ಸತು ಅನ್ಬಿಡ್ತು. ಸಕಾರ ಅಂತ ಅಷ್ಟೇ ಅರ್ಥ, ಸತು ಅಲ್ಲ, ಸಕಾರ ಮಾತ್ರ ತಗೋಬೇಕು. ತದ್ ಅಮೃತ, ಅದು ಅಮೃತವಂತ. ಈಗ ಪೂರ್ಣ ಅಕ್ಷರ ಆದ್ರೆ ಅದು ಅಮೃತ. ಇದು ಎತ್ತಿ ತೀರಿ ತು ಅದು ಅರ್ಧಾಕ್ಷರ ಆದ್ರಿಂದ ಅದು ಮರ್ತ್ಯ, ಅರ್ಧವಾದದ್ದು ಹೌದು. ಅದು ಎಂ ಇದೆ, ಎಂ ಯಾ ಅದು ಯಮ ಉಪರಮೆ ಅದ ಧಾತುವಿಂದ ಬಂದದ್ದು ಎಂ ಒಂದು. ಎರಡನ್ನು ಹಿಡ್ಕೊಂಡಿದೆ ಇಂದ ಯಚ್ಛತಿ ಎಂ ಉಭಯ ಯಚ್ಛತಿ ಉಭಯಕ್ಕೆ ಸಾತು ಎರಡನ್ನು ತೀ ಅಲ್ಲ ತು ಸಾತು ಎರಡನ್ನು ಹಿಡ್ಕೊಂಡಿದೆ ಅದನ್ನ ಅದು ಉಭಯ ಯಚ್ಛತಿ ಎರಡನ್ನು ಹಿಡ್ಕೊಂಡಿದೆ ಅದು ಅದು ಯಾ. ತಸ್ಮಾನ್ ಆಹಾರ ಈ ರೀತಿ ಯಾರು ತಿಳಿದಿರ್ತಾನೋ, ಹೀಗೆ ತಿಳಿದಂತಹ ಉಪಾಸಕನು ಸ್ವರ್ಗಂ ಲೋಕಮೇತಿ ಪ್ರತಿನಿತ್ಯ ಸ್ವರ್ಗಲೋಕಕ್ಕೆ ಹೋಗ್ತಾನಂತೆ. ಎಲ್ಲರೂ ಹೋಗ್ತಾನೆ ಇದ್ದೀವಿ, ಯಾರು ಹೋಗ್ತಾರೆ ಸ್ವರ್ಗಲೋಕಕ್ಕೆ? ಬಾಕಿ ತಿಳ್ಕೊಂಡಿಲ್ಲ ಅಷ್ಟೇ. ಇವಾಗ ನಾನು ಬಿದ್ಕೊಂಡಿದ್ದೆ ಸುಮ್ಮನೆ, ಡೆಡ್ ಬಾಡಿ ಹಾಗೆ ಧಡಾರು ಬಿದ್ದಿದೆ, ಏನು ಅರಿಯಿಲ್ಲ ಅಂದ್ಕೊಳ್ತಾರೆ. ಅವನು ಇಲ್ಲ ಆನಂದ ರೂಪದಲ್ಲಿ ನಾನು ಇದ್ದೆ ಅಂತ ಅನ್ಕೋತಾನೆ. ಹೀಗೆ ತಿಳ್ಕೊಂಡವನು ಆನಂದ ರೂಪದಲ್ಲಿ ಬ್ರಹ್ಮದಲ್ಲಿ ಒಂದಾಗಿದ್ದೆ ಅಂತ ಅನ್ಕೋತಾನೆ. ಇವನು ಸುಮ್ಮನೆ ಬಿದ್ಕೊಂಡಿದ್ದೆ, ನನಗೆ ಏನು ಅರಿವಾಗಲಿಲ್ಲ, ತಾಮಸ ಬಂದಿತ್ತು ಅಂತ ಅನ್ಕೊಳ್ತಾರೆ ಅಷ್ಟೇ. ಅನುಭವ ಒಂದೇ ಆದರೂ ಅವರ ಅನಿಸಿಕೆ ಭಾವನೆ ಬೇರೆ ಬೇರೆ ತರಹ ಇದೆ, ಬೇರೆ ಬೇರೆ ಫಲ. ತಾನಿ ಹವಾ ಏತಾನಿ ಬ್ರಹ್ಮಣೋ ನಾಮಾಕ್ಷರಾಣಿ ತ್ರೀಣ್ಯೇತಾನಿ. ತಾನಿ ಹವಾ ಏತಾನಿ ಬ್ರಹ್ಮಣೋ ನಾಮಾಕ್ಷರಾಣಿ ತ್ರೀಣ್ಯೇತಾನಿ. ಸ ತಿ ಯಂ ಇತಿ. ಸ ತಿ ಯಂ ಇತಿ. ಈ ಬ್ರಹ್ಮದ ನಾಮದ ಅಕ್ಷರ, ಬ್ರಹ್ಮಕ್ಕಿರುವ ನಾಮ ಇಲ್ಲ, ಸತ್ಯಾತ್ ನಾಮ. ಆ ನಾಮದಲ್ಲಿರುವ ಅಕ್ಷರಗಳಿದೆಯಲ್ಲ, ಆ ಅಕ್ಷರಗಳು 3 ಆಗಿವೆ ಅಂತ ಇದ್ದಾರೆ. ಏನದು? ಸ ತಿ ಅಂದ್ರು, ಎಂ ಬರೀತಾರೆ. ಸಕಾರ ತಕಾರ ಎಂ ಇತಿ ಚ. ಸಕಾರ ತಕಾರ ಯಂ ಇತಿ ಚ. ಸಕಾರ ತಕಾರ ಎಂ ಅನ್ನೋದು ಇದು 3 ಅಕ್ಷರ ಅಂದು ಇವಾಗ ಬಿಡಿಸ್ತಾರೆ. ಈಕಾರ ತಕಾರೆ ಉಚ್ಚಾರಣಾರ್ಥೋ ಅನುಬಂಧ. ಈಗಾರ ತಕಾರೆ ಉಚ್ಚಾರಣಾರ್ಥೋ ಅನುಬಂಧ. ತೀ ತೀ ಅಂತಿರಲ್ಲ, ತೀ ಇಲ್ಲಲ್ಲ, ಅದು ಈ ಅಂತ ಹೇಳಿದ್ದು. ಈಕಾರ ಇದೆಯಲ್ಲ ಅದು ಉಚ್ಚಾರಣೆಗೋಸ್ಕರ ಹೇಳಿದಂತಹ ಅನುಬಂಧ ಸೇರಿಸ್ಕೊಂಡಿದ್ದೆ ಹೊರತು ಅದು ಅದಕ್ಕೆ ಸೇರಿಲ್ಲ. ಅದು ಅಷ್ಟೇ ತಗೋಬೇಕು. ಈಕಾರವೂ ಇಲ್ಲ, ಈಕಾರವೂ ಇಲ್ಲ. ಈಕಾರ ಅಂತ ಇದ್ದಾರೆ, ದೀರ್ಘ ಅಂತ ಇದ್ದಾರೆ. ಹ್ರಸ್ವವೂ ಇಲ್ಲ, ದೀರ್ಘವೂ ಇಲ್ಲ. ಅಲ್ಲಿ ಅಲ್ಲಿರೋದೇನೋ ಅಷ್ಟೇ, ಉಚ್ಚಾರಣೆಗೋಸ್ಕರ ಹೇಳಿದಂತಹ ರೂಪ ಅದು. ಹ್ರಸ್ವೇನೈವಾಕ್ಷರೇಣ ಪುನಃ ಪ್ರತಿನಿರ್ದೇಶಾತ್. ಹ್ರಸ್ವೇನೈವಾಕ್ಷರೇಣ ಪುನಃ ಪ್ರತಿನಿರ್ದೇಶಾತ್. ನೀವೇ ಅಧಿಕಾರ ತಗೊಂಡ್ಬಿಟ್ರಾ? ಶ್ರುತಿ ಮೇಲೆ ಓವರ್ಟೇಕ್ ಮಾಡ್ತೀರಾ? ನೀವು ಹೆಂಗ್ರಿ ಹೇಳಿದ್ರಿ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಕೇಳಿದ್ರೆ ಅದಕ್ಕೆ ಶಂಕರಾಚಾರ್ಯ ಉತ್ತರ ಕೊಟ್ಟಿದ್ದಾರೆ. ತಾನು ಮತ್ತೆ ಅನುವಾದ ಮಾಡುವಾಗ ಹ್ರಸ್ವವಾದ ಅಕ್ಷರ ಅಥಯತ್ತಿ ತನ್ಮರ್ತ್ಯಂ ಅಂತ ಹ್ರಸ್ವ ಇಕಾರದಿಂದ ಮತ್ತೆ ಅದನ್ನ ಅನುವಾದ ಮಾಡ್ಕೊಂಡು, ಈಕಾರ ಅಲ್ಲಿ ಇದ್ದದ್ದಾಗಿದ್ರೆ ಅನುವಾದ ಮಾಡ್ಕೋಬೇಕಾದ್ರೆ ಈಕಾರ ಅನುವಾದ ಮಾಡ್ಕೋಬೇಕಾಗಿತ್ತು. ಮತ್ತೆ ಅನುವಾದ ಮಾಡ್ಕೋಬೇಕಾದ್ರೆ ಈಕಾರ ಬಿಟ್ಬಿಡಿದ್ರು ಶ್ರುತಿ. ಅದರಿಂದ ಗೊತ್ತಾಗತ್ತೆ ಅಲ್ಲಿ ಈಕಾರ ಬರೀ ಉಚ್ಚಾರಣೆಗಾಗಿ ಹೇಳಿದ್ದೆ ಹೊರತು ಆ ಅಕ್ಷರಕ್ಕೆ ಸೇರಿದ್ದಲ್ಲ. ಹ್ರಸ್ವಾಕ್ಷರದಿಂದಲೇ ಮತ್ತೊಮ್ಮೆ ನಿರ್ದೇಶ ಮಾಡ್ತಾ ಇರೋದ್ರಿಂದ ಹಾಗರ್ಥ ಅಂತ ಅರ್ಥ. ತತ್ತತ್ರ ಯತ್ ಸತ್ ತತ್ತತ್ರ ಯತ್ ಸತ್ ಸಕಾರಃ ಸಕಾರಃ ತದಮೃತಂ. ತದಮೃತಂ. ಆ ಜಾಗದಲ್ಲಿ ಆ 3 ಅಕ್ಷರದ ಜಾಗದಲ್ಲಿ ಸಕಾರ ಇದೆ. ಸತ್ತಂತ ಇದೆಯಲ್ಲ, ಸತ್ತಂತಂದ್ರೆ ಸಕಾರ ಅಂತ. ಸಕಾರ ಇದೆಯಲ್ಲ ಅದು ಅಮೃತ. ಸದ್ಬ್ರಹ್ಮ ಅಮೃತವಾಚಕತ್ವಾತ್ ಅಮೃತ ಏವ. ಸದ್ಬ್ರಹ್ಮಾಮೃತವಾಚಕತ್ವಾತ್ ಅಮೃತ ಏವ. ಅದು ಸದ್ಬ್ರಹ್ಮ ತಾನೆ, ಸತ್ತಾದ ಬ್ರಹ್ಮ ಇದೆಯಲ್ಲ, ಸತ್ತಾದ ಬ್ರಹ್ಮವು ಅಮೃತವನ್ನು ಹೇಳುತ್ತೆ. ಬ್ರಹ್ಮ ಏತದ್ ಅಮೃತಮ ಭಯಂ ತಾನೆ.
ಅಮೃತವಾಗಿದೆ ಅಂತ ತಿಳಿಸ್ತಾ ಇರೋದ್ರಿಂದ ಅದು ಅಮೃತ ಸ್ವರೂಪ. ಸಕಾರ ಅಮೃತ ಸ್ವರೂಪವಾಗಿದೆ. ಸಾ ಅನ್ನೋದು ಸದ್ಬ್ರಹ್ಮ ಅಮೃತ, ಆದ್ರೆ ಸಕಾರ ಅಮೃತ. ಸಕಾರ ತಕಾರ ಅಂತೋ ನಿರ್ದಿಷ್ಟ, ತಕಾರಾಂತೋ ನಿರ್ದಿಷ್ಟ. ತಕಾರವನ್ನೇ ತಕಾರ ಅಂತ ನಿರ್ದೇಶ ಮಾಡ್ತಾ ಇದೆ. ಸಾ ಅಂತ ಹೇಳ್ಬೇಕಾಯ್ತು, ಸತ್ತು ಅಂತ ಹೇಳ್ತಾ ಇದೆ. ತಕಾರ ಅಂತ ನಿರ್ದೇಶ ಮಾಡಿ, ನಿರ್ದೇಶ ಕಷ್ಟಕ್ಕೆ ತಿರುವೆ ಹೊರತು ಆ ತಕಾರ ಅಲ್ಲಿಲ್ಲ. ತಕಾರ ತಗೋಬೇಡಿ, ಸಾ ಅಂತ ಅಷ್ಟೇ ತಗೊಳ್ಳಿ. ಅಥಯತ್ತಿ ತಕಾರ ತನ್ಮರ್ತ್ಯಂ. ಅಥ ಯತ್ ತಿ ತಕಾರ ತನ್ಮರ್ತ್ಯಂ. ಇನ್ನು ತಿ ಇದೆಯಲ್ಲ, ತೀಯಲ್ಲೂ ಅಷ್ಟೇ ಅಷ್ಟೇ ತಗೋಬೇಕು, ಇಕಾರ ಬಿಡಬೇಕು, ಅದು ಮರ್ತ್ಯ. ಅಥಯತ್ ಯಂ ಅಕ್ಷರಂ ತೇನ ಅಕ್ಷರೇಣ ಅಮೃತ ಮರ್ತ್ಯಾಖ್ಯೆ ಪೂರ್ವೇ ಉಭೇ ಅಕ್ಷರೆ ಯಚ್ಛತಿ ಯಮಯತಿ ನಿಯಮಯತಿ ವಶೀಕರೋತಿ ಆತ್ಮನ ಇತ್ಯರ್ಥಃ. ಅಥ ಯದ್ ಯಂ ಅಕ್ಷರಂ ತೇನ ಅಕ್ಷರೇಣ ಅಮೃತಮರ್ತಾಖ್ಯೆ ಪೂರ್ವೇ ಉಭೇ ಅಕ್ಷರೆ ಯಚ್ಛತಿ ಯಮಯತಿ ನಿಯಮಯತಿ ವಶೀಕರೋತಿ ಆತ್ಮನ ಇತ್ಯರ್ಥಃ. ಇನ್ನು ಯಾವ ಎತ್ತಿದೆ ಎಂ ಅಂತಿದೆ. ಅಥವಾ ಇದು ಎಂ ಅಂದ್ರೆ ಯಾ ಅಂತ, ಸತ್ಯಂ ಎಂ. ಆ ಅಕ್ಷರದಿಂದ ಅಮೃತ ಮರ್ತ್ಯ, ಅಮೃತ ಸಾ ಮರ್ತ್ಯ ತಿ, ಆ ಎರಡನ್ನು ಹಿಂದಿನ ಎರಡು ಅಕ್ಷರವನ್ನು ಅದು ಹಿಡ್ಕೊಂಡಿದೆ, ನಿಯಮಪಡಿದೆ, ತನ್ನ ಭಾಷೆಯಲ್ಲಿ ಇಟ್ಕೊಂಡಿದೆ ಅಂತ. ಆದ್ದರಿಂದ ಆ ರೂಪದಿಂದ, ಆ ಎಂ ಅನ್ನೋದು ರೂಪದಿಂದ ತಿ ಎರಡನ್ನೋದು ಕ್ಲಾಂಪ್ ಆಗಿ ಹಿಡ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಅದು ಎಂ ಅಂಥೇಳಿ ಆತ್ಮನ ವಶೀಕರೋದು, ತನ್ನ ರೂಪದಿಂದ ವಶವನ್ನಾಗಿ ಮಾಡ್ಕೊಂಡಿದೆ ಆ ಎಂ ಅನ್ನೋದು. ಇದು ಅಕ್ಷರ ನಾಮೋಪಾಸನೆ. ಸತ್ಯ ಅನ್ನುವಂತಹ ನಾಮ ಎಲ್ಲ, ಆ ನಾಮದಲ್ಲಿ ಅಕ್ಷರವನ್ನು ಬಿಡಿಸ್ಕೊಂಡು ಅದನ್ನು ಉಪಾಸನೆ ಮಾಡೋಕ್ಕೆ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರವೇ ಕಟ್ಕೊಂಡಂಥ ಒಂದು ಅದೃಷ್ಟವಾದ ಫಲ ಆಗುತ್ತೆ ಇದಕ್ಕೆ. ಈ ತರ್ಕ ನಡೆಯಲ್ಲ ಇಲ್ಲಿ. ಸಾ ಅಂತ ಉಪಾಸನೆ ಮಾಡಿದ್ರೆ ಈ ಫಲ, ತಿ ಅಂತ ಉಪಾಸನೆ ಮಾಡಿದ್ರೆ ಈ ಫಲ, ಎಂ ಆಗತ್ತೆ. ಶಾಸ್ತ್ರ ಹೇಳಿದ್ರೆ ಆಗತ್ತೆ, ಮಾಡಿದ್ರೆ ಆಯ್ತು. ಯಸ್ಮಾತ್ ಅನೇನ ಯಮಿತ್ಯೇತೇನ ಉಭೇ ಯಚ್ಛತಿ ತಸ್ಮಾತ್ ಯಂ. ಯಸ್ಮಾದ್ ಅನೇನ ಯಮಿತ್ಯೇನ ಉಭೇ ಗಚ್ಚತಿ ತಸ್ಮಾತ್ ಯಂ. ಯಂ ಯತು ಎಂಬ ಈ ಅಕ್ಷರದಿಂದ ಯಾವ ಕಾರಣ ಈ ಎರಡನ್ನೂ ಹಿಡಿದಿಟ್ಕೊಳ್ತಾನೋ ಅದನ್ನ ಅದು ಯಂ. ಯಚ್ಛತಿ ಯಂ, ಎರಡನ್ನೂ ಹಿಡಿದಿಟ್ಕೊಂಡಿದೆ, ತನ್ನ ಹತೋಟಿ ಇಟ್ಕೊಂಡಿದೆ, ತನ್ನ ವಶದಲ್ಲಿ ಇಟ್ಕೊಂಡಿದೆ, ಅದು ಯಂ ಅಂತ. ಸಂಯತೆ ಇವ ಹಿ ಏತೇನ ಯಮ ಲಕ್ಷ್ಯೇತೆ. ಸಂಯತೆ ಇವ ಹಿ ಏತೇನ ಯಮ ಲಕ್ಷ್ಯೇತೆ. ಯಮನ ಯಕಾರದಿಂದ, ಯಕಾರದೊಡನೆ ಅಂತ. ಯಂ ಯಮು ಯಮ, ಯಕಾರದೊಡನೆ ಆ ಎರಡು ಅಕ್ಷರಗಳು, ಸಾತ್ ಅಕ್ಷರಗಳು ಸೇರ್ಕೊಂಡಿದೆಯೋ ಕೂಡ್ಕೊಂಡಿದೆಯೋ ಅನ್ನೋ ಹಾಗೆ ಆ ಉಚ್ಚಾರಣೆ ಮಾಡುವುದು ಅನ್ಸುತ್ತದೆ. ಸತ್ಯಂ ತಮ್ ಅನ್ನುವ ಆ ಯಂ ಅನ್ನೋದ್ರಲ್ಲಿ ಸತ್ತು ಎರಡು ಸೇರ್ಕೊಂಡಿದೆಯೋ ಕೂಡ್ಕೊಂಡಿದೆಯೋ ಹೊಂದ್ಕೊಂಡಿದೆಯೋ ಅನ್ನೋ ಹಾಗೆ ತೋರ್ಬರುತ್ತೆ ಅಂತ ಇದ್ದಾರೆ. ಬ್ರಹ್ಮನಾಮಾಕ್ಷರಸ್ಯಾಪಿ ಬ್ರಹ್ಮನಾಮಾಕ್ಷರಸ್ಯಾಪಿ ಅಮೃತತ್ವಾದಿ ಧರ್ಮವತ್ವಂ. ಇದಮೃತತ್ವಾದಿ ಧರ್ಮವತ್ವಂ ಮಹಾಭಾಗ್ಯಂ. ಮಹಾಭಾಗ್ಯಂ. ವಿಮುತನಾಮವತಃ ಇತಿ ವಿಮುತನಾಮವತಃ ಇತಿ ಉಪಾಸ್ಯತ್ವಾಯ ಸ್ತೂಯತೆ. ಉಪಾಸ್ಯತ್ವಾಯ ಸ್ತೂಯತೆ. ಬ್ರಹ್ಮನಾಮ ನಿರ್ವಚನೇನೈವ. ಬ್ರಹ್ಮನಾಮ ನಿರ್ವಚನೇನೈವ. ಬ್ರಹ್ಮದ ನಾಮವಾಗಿರುವ ಸತ್ಯ ಎಂಬುದರ ಅಕ್ಷರದ ಉಪಾಸನೆಯಿಂದಲೇ ಇಷ್ಟು ದೊಡ್ಡ ಫಲ ಆಗೋದಾದ್ರೆ ಇನ್ನು ಬ್ರಹ್ಮೋಪಾಸನೆ ಮಾಡಿದ್ರೆ ಏನಾಗುತ್ತೆ ಹೇಳಿ ಯೋಚನೆ ಮಾಡಿ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಾಮದ ಬಲದಿಂದಲೇ ಅಷ್ಟೆಲ್ಲ ಆಗ್ತಾನೆ ಅಂದ್ರೆ ಈ ನಾಮಿ ಹಿಡ್ಕೊಂಡ್ರೆ ಇನ್ನೇನಾಗೋದಿಲ್ಲ. ಈ ಬ್ರಹ್ಮದ ನಾಮಾಕ್ಷರಕ್ಕೆ ಈ ಅಮೃತತ್ವಾದಿ ಧರ್ಮ ಉಳ್ಳದ್ದು ಮಹಾಭಾಗ್ಯ ಅಂತ ಅನ್ನೋದಾದರೆ ಕಿಮುತ ವಕ್ತವ್ಯ, ಅದನ್ನು ಹೇಳೋದೇನಿದೆ? ನಾಮವನ್ನುಳ್ಳ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಈ ರೀತಿ ಹೇಳ್ತಾ ಇದೆ. ಬ್ರಹ್ಮನಾಮ ನಿರ್ವಚನದಿಂದ ಬ್ರಹ್ಮವನ್ನು ಕೂಡ ನಾಮಿಯಾದ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು. ಆ ಮೂಲಕ ಬ್ರಹ್ಮದ ನಾಮವಾದ ಸತ್ಯವೆಂಬ ಅಕ್ಷರದ ಉಪಾಸನೆಯ ಮೂಲಕವಾಗಿ ನಾಮಿಯಾದ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಅಂತ. ಅದು ಪ್ರಧಾನ. ಕೇಳ್ಬೇಕಾ? ನಮ್ಮ ಸುಮಾರು ಕೇಳ್ತಾ ಇರ್ಬೇಕು. ಇದು ಯಮಯತಿ ನಿಯಮಯತಿ ವಶೀಕರೋತಿ. ಇದಕ್ಕೆ ಅದು ಯಮಯತಿ ಮೂಲ ಪದಕ್ಕೆ ಭಾಷೆಗಾರ ನಿಯಮಯತಿ ಅಂತ ಅರ್ಥ ಮಾಡಿದ್ರು. ಆಮೇಲೆ ವಶೀಕರೋತಿ ತಾತ್ಪರ್ಯ ತೋರಿಸ್ತಾ ಇದ್ದಾರೆ. ಯಮಯತಿನೇ ಹತೋಟಿ ಇರುತ್ತೆ ಅಂತ, ನಿಯಮತಿನೇ ಅದು ಒಳಪಡಿಸುತ್ತೆ ಅಂತ, ತನ್ನ ಮಾಡ್ಬಾರ್ದು. ವಶೀಕರೋತಿನೇ ಅದನ್ನ ಕಂಟ್ರೋಲ್ ತಗೊಳುತ್ತೆ, ತನ್ನ ಹತೋಟಿ ತಗೊಳುತ್ತೆ ಅಂತ ಅರ್ಥ. ಅದು ಮೂಲ ಪದ ಒಂದು. ಯಮಯತಿ ಮೂಲ ಇದೆ, ಅಲ್ಲೇ ಎಚ್ಚತಿ ಅಲ್ಲ, ಎಚ್ಚತಿ ಇದೆ.
ಎಚ್ಚತಿ. ಅದಕ್ಕೆ ಸ್ವಾಮಿಗಳು ಈ ಮಾತು ಆಬಾ ಪಾಠಗಳನ್ನೆಲ್ಲ ಇಲ್ಲದಿದ್ದರೂ ಸಾಗುತ್ತದೆ ಅಂತ ಹಾಕಿದ್ದಾರೆ. ಎಚ್ಚತಿ ಒಂದೇ ಇರೋದು ಮೂಲದಲ್ಲಿ. ಆ ಎಚ್ಚತಿಗೆ ಯಮಯತಿ ನಿಯಮಯತಿ ವಶೀಕರೋತಿ ಇದೊಂದು ಪಾಠ. ಅದು ಇನ್ನೊಂದು ಪಾಠದಲ್ಲಿ ನಿಯಮಯತಿ ವಶೀಕರೋತಿ ಎರಡೇ ಇದೆ. ಹೇಗಿದ್ದು ಆಗುತ್ತೆ. ಎಚ್ಚತಿಗೆ ನಿಯಮಯತಿ ಮಾಡಿ ನಿಯಮಯತಿನ ವಶೀಕರೋತಿ ಅಂತ ಅರ್ಥ ಮಾಡ್ತಾ ಇದ್ದಾರೆ ಅಂತ. ನಿಯಮಯತಿ ಅಂದ್ರೆ ಅದು ಕಂಟ್ರೋಲ್, ನಿಯಮಕ್ಕೆ ಒಳಪಡಿಸೋದು. ನಿಯಮಕ್ಕೆ ತನ್ನ ಹತೋಟಿ ಒಳಗೆ ಒಂದು ಕಟ್ಟುಪಾಡಿಗೆ ಕೂರಿಸುತ್ತೆ ಅಂತ. ನಿಯಮ ಅಂತ ಹೇಳ್ತೀವಲ್ಲ, ಇವತ್ತು ಗಣಪತಿ ಹಬ್ಬ, ಇವತ್ತು ಬೆಳಿಗ್ಗೆ ಪೂಜೆ ಆಗುವವರೆಗೂ ಉಪಹಾರ ಇಲ್ಲ ನಿಯಮ. ಇವಾಗ ಏನು ತಿನ್ಕೋಬಾರ್ದು ನಿಯಮ ಅಂದ್ರೆ ನಿಯಮ ಅಂತ ಅಂತೀವಲ್ಲ. ಶ್ರಾದ್ದ ದಿವಸ ನಿಯಮ, ವ್ರತದ ದಿವಸ ನಿಯಮ ಅನ್ನೋ ಹಾಗೆ ಈ ಅಕ್ಷರ ನಿಯಮ ಮಾಡುತ್ತೆ, ಬ್ರಹ್ಮವನ್ನ ಹತೋಟಿ ಇಡುತ್ತೆ, ಕಂಟ್ರೋಲ್ ಮಾಡುತ್ತೆ, ತನ್ನ ವಶದಲ್ಲಿ ಇಟ್ಕೊಳತ್ತೆ ಅಂತ ಅರ್ಥ. ಮಾಡ್ಕೊಂಡಲ್ಲ ಪರವಾಗಿಲ್ಲ. ಯಜ್ಜಸ್ಮಾತ್ ಅನೇನ ಯಮಿಚ್ಚೇತೇನ ಉಭಯ ಯಚ್ಚತಿ. ಆಯ್ತು ಅಲ್ಲ, ನಾಮವತ್ತು ಉಪಾಸ್ಯತ್ವಾಯ ಸ್ತೂಯತೆ ಬ್ರಹ್ಮನಾಮ ನಿರ್ವಚನೇನೀವ. ಬ್ರಹ್ಮದ ನಾಮದ ನಿರ್ವಚನೆಯಿಂದಲೇ ಅಂದ್ರೆ ಬ್ರಹ್ಮದ ನಾಮ ಸತ್ಯ, ಅದನ್ನು ಬಿಡಿಸಿ ಸಾತೀಯ ಅಂತ ಅದರ ಅರ್ಥವನ್ನು ಹೇಳುವುದರ ಮೂಲಕವಾಗಿ ಬ್ರಹ್ಮದ ಒಂದು ಸ್ವರೂಪ ಮಹಿಮೆಯನ್ನ ಉಪಾಸನೆಗೋಸ್ಕರ ತಿಳಿಸ್ತಾ ಇದೆ. ನಾಮದ ನಿರ್ವಚನೆ ಇಷ್ಟು ದೊಡ್ಡದಾದ್ಮೇಲೆ ಈ ನಾಮೀಯ ಮಹತ್ವ ಏನಿರಬೇಡ, ಅದರ ತತ್ವ, ಅದರ ವಿಶೇಷತೆ ಏನಿರಬೇಡ ಅಂತ. ಸ್ವ ಅನ್ನೋದು ಅಮೃತ, ತಿ ಅನ್ನೋದು ಮರ್ತ್ಯ, ಎಂ ಅನ್ನೋದು ಎರಡನ್ನೂ ಇಟ್ಕೊಂಡಿರುವಂಥದ್ದು ಅದು ಅಮೃತ. ಅಂಥಲ್ಲಿ ಆ ನಾಮಾಕ್ಷರದಲ್ಲಿಯೇ ಇಷ್ಟು ವಿಶೇಷ ಇರಬೇಕಾದ್ರೆ ನಾಮೀಯಾದ ನಾಮವನ್ನುಳ್ಳವನಾದ ಬ್ರಹ್ಮ ಸ್ವರೂಪ ಇದೆಯಲ್ಲ, ಅದು ಇಂಥ ಮಹತ್ವದಿಂದ ಕೂಡಿದ್ದು ಅಂತ ನೀವು ಅಂದಾಜು ಮಾಡ್ಕೋಬೇಕು ಅಂತ. ಸತ್ಯ ಸತ್ಯ ಪರಾಕ್ರಮ ವಿಷ್ಣು ಸಹಸ್ರನಾಮದಲ್ಲೂ ಪರಮಾತ್ಮನ ಸತ್ಯ ಸ್ವರೂಪ ಅಂತ ಹೇಳಿದೆ. ಸತ್ಯಂ ಜ್ಞಾನವಂತ ನಮ್ಮ ಸತ್ಯ ಅಂತ ಹೇಳಿದೆ. ಸತ್ಯ ಅನ್ನೋದು ಪರಮಾತ್ಮನಿಗೆ ಉಪನಿಷತ್ತುಗಳಲ್ಲಿ ತುಂಬಾ ಕಡೆ ಕೊಂಡಾಡಿದೆ. ಸತ್ಯೇನ ಲಭ್ಯ ತಪಸಾ ಹ್ಯೇಷ ಆತ್ಮ ಅಂತ ಮುಂಡಕದಲ್ಲೂ ಸತ್ಯದಿಂದ ಸಿಗುತ್ತಾನೆ ಆತ್ಮ, ಸತ್ಯ ಸ್ವರೂಪನಾಗಿದ್ದಾನೆ ಅಂತ. ನಾಮವತೋ ವೇತ್ತ ಏವಂ ವಿತ್, ನಾಮವತೋ ವೇತ್ತ ಏವಂ ವಿತ್, ಅಹರಹರ್ವ ಏವಂ ವಿತ್, ಅಹರಹರ್ವ ಏವಂ ವಿತ್, ಸ್ವರ್ಗಂ ಲೋಕಮೇತಿ ಇತ್ಯುಕ್ತಾರ್ಥಂ. ಸ್ವರ್ಗಂ ಲೋಕಮೇತಿ ಇತ್ಯುಕ್ತಾರ್ಥಂ. ನಾಮವನ್ನುಳ್ಳವನು ಅನ್ನೋ ಅರ್ಥವನು. ನಾಮವನ್ನುಳ್ಳವನು ಯಾರೋ ಬ್ರಹ್ಮ, ಅದನ್ನು ತಿಳಿದವನು ಅಂದ್ರೆ ಸಾಕ್ಷಾತ್ಕಾರ ಮಾಡಿಕೊಂಡವನು. ಈ ರೀತಿ ತಿಳಿದವನು ಅಂದ್ರೆ ಈ ಸತ್ಯ ಅನ್ನುವಂಥದ್ದವನ ನಾಮ. ಆ ನಾಮವನ್ನುಳ್ಳದ್ದು ಈ ಹಾರ್ದಾಕಾಶ, ದಹರಾಕಾಶ. ಆ ದಹರಾಕಾಶ ನನ್ನ ಆತ್ಮವಾಗಿದೆ, ನನ್ನ ಸ್ವರೂಪವಾಗಿದೆ ಅಂಥೇಳಿ ಆ ರೀತಿ ಭಾವನೆ ಮಾಡ್ತಾ ಆ ದಹರಾಕಾಶಕ್ಕೆ ಅಪಹತಪಾಪತ್ವಾದಿ ಗುಣಗಣೋಪೇತವಾಗಿದೆ. ಆ ಗುಣಗಣೋಪೇತವಾದ ದಹರಾಕಾಶ ಅಂದರೆ ಪರಮಾತ್ಮನೇ, ಅದೇ ನಾನು. ಅದಕ್ಕೆ ಸತ್ಯ ಅಂತ ಹೆಸರು. ಆ ಸತ್ಯದಲ್ಲಿ ಮೂರಕ್ಷವಿದೆ. ಸಾ ತಿ ಅಂತ. ಸಾ ಅಂತಂದ್ರೆ ಅಮೃತ, ಅದು ತಿ ಅನ್ನೋದು ಮರ್ತ್ಯವಾಗಿದ್ದರು. ಆ ಎಂ ಅನ್ನೋದು ಎರಡನ್ನೂ ಹಿಡ್ಕೊಂಡಿದೆ. ಆದ್ದರಿಂದ ಸತ್ಯ ಅಂತ ಹೆಸರು ಬಂದಿದೆ ಅಂತ ಹೇಳಿ ಈ ರೀತಿ ಯಾರು ಉಪಾಸನೆ ಮಾಡುತ್ತಾನೋ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಂದ್ರೆ ಪ್ರತಿನಿತ್ಯ ಸ್ವರ್ಗಲೋಕಕ್ಕೆ ಅಂದ್ರೆ ಆನಂದಧಾಮಕ್ಕೆ ಎಲ್ಲರೂ ಹೋಗ್ತಾರೆ ಪ್ರತಿನಿತ್ಯ. ಎಲ್ಲರೂ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮಲೋಕಕ್ಕೆ ಹೋಗುವುದಾದರೂ ಬಾಕಿಯವರೆಲ್ಲ ವೇಸ್ಟ್ ಅಂದ್ಕೊಳ್ತಾರೆ, ವ್ಯರ್ಥ ಅಂದ್ಕೊಳ್ತಾರೆ. ಈತನಿಗೆ ಆನಂದದ ಅನುಭವ ಆಗತ್ತೆ ಅಂತ. ಅಚಯ ಆತ್ಮ ಸಸೇತುರ್ವಿಧೃತಿ, ಜಯ ಆತ್ಮ ಸಸೇತುರ್ವಿಧೃತಿ, ಯೇಷಾಂ ಲೋಕಾನಾಂ ಅಸಂಭೇದಾಯ, ಯೇಷಾನ್ ಲೋಕಾನಾಂ ಸಂಭೇದಾಯ, ಏತಗುಂಸೇತು ಮಹೋರಾತ್ರೇ ತರತಃ, ಏತಗುಂಸೇತು ಮಹೋರಾತ್ರೇ ತರತಃ, ನ ಜರಾ ನ ಮೃತ್ಯುರ್ನ ಶೋಕೋ ನ ಸುಕೃತಂ ನ ದುಷ್ಕೃತಂ, ನಿದ್ರಾ ನ ಮೃತ್ಯುರ್ನ ಶೋಕೋ ನ ದುಷ್ಕೃತಂ, ಸರ್ವೇ ಪಾಪ್ಮಾನೋ ಅತೋ ನಿವರ್ತಂತೆ, ಸರ್ವೇ ಪಾಪ್ಮಾನೋ ಅತೋ ನಿವರ್ತಂತೆ, ಅಪಹತ ಪಾಪ್ಮಾ ಹ್ಯೇಷ ಬ್ರಹ್ಮಲೋಕಃ, ಅಪಹತ ಪಾಪ್ಮಾ ಹ್ಯೇಷ ಬ್ರಹ್ಮಲೋಕಃ. ಅಥಯ ಆತ್ಮ ಸಸೇತುರ್ವಿಧೃತಿಃ, ಯೇಷಾನ್ ಲೋಕಾನಾಂ ಸಂಭೇದಾಯ, ನೈತಗುಂಸೇತು ಮಹೋರಾತ್ರೇ ತರತಃ, ನ ಜರಾ ನ ಮೃತ್ಯುರ್ನ ಶೋಕೋ ನ ಸುಕೃತಂ ನ ದುಷ್ಕೃತಂ, ಸರ್ವೇ ಪಾಪ್ಮಾನೋ ಅತೋ ನಿವರ್ತಂತೆ, ಅವಹತ ಪಾಪ್ಮಾ ಹ್ಯೇಷ ಬ್ರಹ್ಮಲೋಕಃ. ಅಥ ಯಃ ಆತ್ಮಾ ಸಹ ಸೇತುಃ ವಿಧೃತಿಃ ಯೇಷಾಂ ಲೋಕಾನಾಂ ಅಸಂಭೇದಾಯ ನೀತಂ ಸೇತುಃ ಅಹೋರಾತ್ರೇ ತರತಃ, ನ ಜರಾ ನ ಮೃತ್ಯುಃ ನ ಶೋಕಃ ನ ಸುಕೃತಂ ನ ದುಷ್ಕೃತಂ, ಸರ್ವೇ ಪಾಪ್ಮಾನಃ ಅತಃ ನಿವರ್ತಂತೆ, ಅಪಹತ ಪಾಪ್ಮಾ
ಹಿ ಏಷಃ ಬ್ರಹ್ಮಲೋಕಃ. ಇನ್ನು ಇನ್ನು ಕೆಲವು ಗುಣ ಹೇಳ್ತೀನಿ ಅಂತ ಹೊರಟಿದೆ ಶ್ರುತಿ. ಆ ಬ್ರಹ್ಮಕ್ಕೆ, ಹಾರ್ದ ಬ್ರಹ್ಮಕ್ಕೆ ಇನ್ನೂ ಕೆಲವು ಗುಣಗಳುಂಟು. ಆ ಗುಣಗಳನ್ನು ಸೇರಿಸ್ಕೊಂಡು ಉಪಾಸನೆ ಮಾಡಿ ಅಂತ ಹೇಳಿ ಈ ಖಂಡಿಕೆ ಆರಂಭ ಆಗ್ತಾ ಇದೆ. ಯಾವ ಆತ್ಮನೆಂಬುವನಿದ್ದಾನೆ, ಆ ಆತ್ಮನು ಸೇತುವಿನಂತೆ ಇದ್ದಾನೆ. ಸೇತು ಹೇಗೆ? ಸೇತುವಿನ ಇಲ್ಲಿ ಒಡ್ಡು ಅಂತ ಅರ್ಥ. ಸೇತುವಿನ ಬ್ರಿಡ್ಜು ಅಂತ ನಮ್ಮ ಹೇಗೆ ಬಸ್ಸು ಕಾರು ರೈಲು ಮೇಲೆ ಹೋಗುತ್ತೆ, ಕೆಳಗಡೆ ನದಿ ಹೋಗುತ್ತಲ್ಲ, ಆ ತರಹ ಅಲ್ಲ. ನದಿಯ ಪ್ರವಾಹವನ್ನೇ ತಡೆಗಟ್ಟುವ ಸೇತು ಇದು ಡ್ಯಾಮನ್ನು ಸೇತು ಅಂತ ಇದ್ದಾರೆ ಇಲ್ಲಿ. ಡ್ಯಾಮು ಅದು ಕ್ಷೇತ್ರದ ಸಂಪತ್ತನ್ನ ಉಳಿಸೋದಕ್ಕೋಸ್ಕರವಾಗಿ ಇರ್ತಕ್ಕಂಥದ್ದು. ಜಮೀನುಗಳಲ್ಲಿ ಭತ್ತ, ರಾಗಿ, ಜೋಳ, ಗೋಧಿ ಕಡೆ ಎಲ್ಲ ಥರ ಸಂಪತ್ತು ಇದನ್ನು ಬೆಳೆದಿರ್ತಾರೆ. ಅವರಿಗೆ 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನೀರು ಬಿಡ್ತಾ ಇರ್ತಾರೆ. ಇದರಿಂದ ಅದು ಕ್ಷೇತ್ರ ಸಂಪತ್ತು ರಕ್ಷಣೆ ಆಗತ್ತೆ. ಕ್ಷೇತ್ರದ ಸಂಪತ್ತನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಡ್ಯಾಮ್ ಅಂತ ಹೇಳಿ ಕಟ್ಟಿದ್ದು. ಅದು ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಓವರ್ಫ್ಲೋಗೆ ಹೋಗ್ಬೇಕು ಜಾಸ್ತಿ ಮಳೆ ಬಂದರೆ. ಇವಾಗ ಹಾಗೆ ಮಾಡಲ್ಲ, ಗೇಟ್ ಹಾಗೆ ಮಾಡಿ ಗೇಟಿನ ಬಿಟ್ಬಿಡ್ತಾರೆ. ಓವರ್ಫ್ಲೋ ಆಗೋದು, ಅದು ಜಾಸ್ತಿ ಆದರೆ ಓವರ್ಫ್ಲೋ ಆಗುತ್ತೆ. ಸಿಕ್ಕಾಪಟ್ಟೆ ಬಂದುಬಿಟ್ರೆ ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ನೋಡ್ಕೊಂಡು ಎಷ್ಟೆಷ್ಟು ನೀರು ಬರ್ತಾ ಇದೆ, ಎಷ್ಟು ಕ್ಯೂಸಿಕ್ ಬರ್ತಾ ಇದೆ, ಎಷ್ಟು ಕ್ಯೂಸಿಕ್ ಬಿಟ್ಟರೆ ಕರೆಕ್ಟ್ ಆಗುತ್ತೆ ಲೆಕ್ಕ ಮಾಡಿಕೊಂಡು ತಕ್ಕಾಗಿದೆ. ಇದು ಆ ಗೇಟ್ ತೆಗಿಯೋ ಕ್ರಮ ಸಿಸ್ಟಮ್. ಇವಾಗ ಹಿಂದಿನ ಕಾಲದಲ್ಲಿ ಇದ್ದದ್ದು ಒಡ್ಡು, ಭಾರಿ ಒಂದು 50 ಅಡಿ ದಪ್ಪದ ಒಂದು ಕಲ್ಲಿನ ಒಡ್ಡನ್ನು ಹಾಕಿ 40 ಅಡಿ 50 ಅಡಿ ಎತ್ತರ ಮಾಡಿ ಅದನ್ನು ಒಡೆದು ಹೋಗ್ದಾರೆ ಬಿಗಿಯಾಗಿ ಮಾಡಿ, ಮಳೆ ಬಂದು ನೀರು ನಿಂತ್ಕೋಬೇಕು. ಹಿಂದೆ ಸುಮಾರಾಗಿ 1 ಕಿಲೋಮೀಟರ್ ಗಟ್ಟಲೆ ನೀರು ನಿಂತಿಲ್ಲ ಮಾಡಿ ಇನ್ನೂ ಹೆಚ್ಚಾದ್ರೆ ಮೇಲಿಂದ ಓವರ್ಫ್ಲೋ ಆಗಿ ಹೋಗ್ಬೇಕು ಅದು ನೀರು. ಆ ಕೆರೆ ಚಾನಲ್ಲು ಬಿಟ್ಬಿಟ್ಟು ಎಲ್ಲ ಹಳ್ಳಿಗಳಲ್ಲೂ ಕೆರೆ ಇರ್ತಿತ್ತು. ಎಲ್ಲ ಕೆರೆಯನ್ನು ತುಂಬಿಸೋರು ಅವರು. ಕೊನೆ ಈ ಆಶ್ವೀಜ ಮಾಸ, ಕಾರ್ತಿಕ ಮಾಸದಲ್ಲಿ ತುಂಬಿಸ್ಬಿಟ್ರೆ ಸಾಮಾನ್ಯವಾಗಿ 4 ತಿಂಗಳು ತುಂಬಿರುತ್ತೆ. ಕಾರ್ತಿಕದಿಂದ ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಮತ್ತು ಮಳೆ ಬರುತ್ತೆ ಅಂತ ಅವ್ರದ್ದು ಒಂದು ಅಂದಾಜು. ಫಾಲ್ಗುಣ ಮಾಸ ಅಂದರೆ ಮಾರ್ಚ್ ಎಂಡ್ ಆಯಿತು ಅಂದರೆ ಮಳೆ ಬರುತ್ತೆ ಅಂತ. ಈ ರೀತಿ ಏನೋ ಒಂದು ಪ್ಲಾನ್ ಮಾಡಿದ್ದು. ಹೀಗೆ ಈ ಆತ್ಮನು ಸೇತುವಂತೆ ಹೇಗೆ ಡ್ಯಾಮು ನೀರನ್ನು ಹಿಡಿದಿಟ್ಕೊಂಡಿದೆಯೋ ಅದೇ ರೀತಿ ಇಡೀ ಎಲ್ಲ ಲೋಕವನ್ನು ಹಿಡಿದಿಟ್ಕೊಂಡಿದ್ದಾನೆ ಈ ಪರಮಾತ್ಮ. ಇದು ಈತ ವಿಧೃತಿ ಬರೀ ತಡೆದುಕೊಂಡಿದ್ದಾನೆ ಅಷ್ಟೇ ಅಲ್ಲ, ತಾನೇ ಧಾರಣೆ ಮಾಡ್ಕೊಂಡು ಪೋಷಣೆ ಮಾಡುವನಾಗಿದ್ದಾನೆ. ತಡೆಗಟ್ಟಿಕೊಂಡಿರೋದು ಅಲ್ಲದೇನೆ ಅದನ್ನು ಹೊತ್ಕೊಂಡು ಅದನ್ನು ಪೋಷಣೆ ಮಾಡುವನು ಆಗಿದ್ದಾನೆ. ಇದು ವಿಧೃತಿ ಅನ್ನೋದು ಕ್ತಿನ್ ಪ್ರತ್ಯಯ ಇದೆಯಲ್ಲ, ಧಾರಣೆ ಮಾಡುವಿಕೆ ಅರ್ಥ ಅಲ್ಲ. ಧಾರಣೆ ಮಾಡುವವನು ಕರ್ತರಿ ಚಿಚಸ್ಮರಣ. ಈ ಕ್ತಿನ್ನು ಕರ್ತರ್ಥದಲ್ಲಿ ಬಂದಿದೆ. ಯಾವ ಅರ್ಥ ಅಲ್ಲ? ಭಾವಾರ್ಥ ಅಲ್ಲ. ನಿಟ್ಟುಗೈತಿ ಭಾವಾರ್ಥದಲ್ಲಿ ಅಲ್ಲ. ಧಾರಣೆ ಮಾಡುವಿಕೆ ಅಲ್ಲ, ಧಾರಣೆ ಮಾಡುವವರು ಅಂತ ಅರ್ಥ. ಆ ಶಬ್ದಕ್ಕರ್ಥ ವ್ಯಾಕರಣ ಪ್ರಕಾರ ಧಾರಣ ಮಾಡುವಿಕೆ ಅಂತ ಇರೋದು. ಧಾರಣ ಮಾಡುವಿಕೆ ಅನ್ನೋ ಅರ್ಥದಲ್ಲಿ ಯದ್ಯಪಿ ತಿನ್ನು ಪ್ರತ್ಯಯ ಅಕ್ಷಿಚ್ ಬಂದಿದ್ರು, ಇಲ್ಲಿ ಧಾರಣೆ ಮಾಡುವವನು ಕರ್ತರ್ಥದಲ್ಲಿ ತಗೊಳ್ಳಿ. ಈ ಆತ್ಮನು ಸೇತುವಾಗಿ ಎಲ್ಲವನ್ನು ಧಾರಣೆ ಮಾಡಿಕೊಂಡವನಾಗಿದ್ದಾನೆ. ಯಾತಕ್ಕೆ? ಯೇಷಾಂ ಲೋಕಾನಾಂ ಅಸಂಭೇದಾಯ. ಈ ಲೋಕಗಳಿದೆಯಲ್ಲ, ಯಾವುದೋ ಭೂರಾಜ್ ಎಲ್ಲ ಲೋಕಗಳು ಒಡೆದು ಹೋಗದೇ ಇರುವುದಕ್ಕಾಗಿ ಅಂದರೆ ಎಲ್ಲ ಲೋಕಗಳು ವರ್ಣಾಶ್ರಮಾದಿ ವ್ಯವಸ್ಥೆಯು ಕಟ್ಟುಪಾಡಾಗಿ ಇರಬೇಕು, ಒಂದು ವ್ಯವಸ್ಥಿತವಾಗಿರಬೇಕು. ಯಾರು ಇನ್ನೊಬ್ಬರದನ್ನು ಕದಿಯೋ ಹಾಗಿಲ್ಲ, ಯಾರು ಇನ್ನೊಬ್ಬರದನ್ನು ತೊಂದರೆ ಮಾಡೋ ಹಾಗಿಲ್ಲ, ಯಾರು ಏನು ಅನ್ಯಾಯ ಮಾಡೋ ಹಾಗಿಲ್ಲ ಅಂಥೇಳಿ ಈ ಪರಮಾತ್ಮನೇ ವ್ಯವಸ್ಥಾರೂಪವಾಗಿ ಲೋಕದಲ್ಲಿ ಕೂತ್ಕೊಂಡಿದ್ದಾನೆ. ಯಾಕೆ ಇನ್ನೊಬ್ಬರನ್ನು ಕದಿಯಲ್ಲ, ಯಾಕೆ ಇನ್ನೊಬ್ಬರನ್ನು ಹೊಡೆಯಲ್ಲ? ಆ ಪರಮಾತ್ಮ ನಿಯಮ ಇದೆ, ಬಾರಿಸ್ತಾರೆ. ನೀವು ಇನ್ನೊಬ್ಬರು ಹೊಡೀರಿ, ಇನ್ನೊಬ್ಬರನ್ನು ಕದೀರಿ. ಆ ವ್ಯವಸ್ಥೆ ಇದೆ, ಧರ್ಮದ ವ್ಯವಸ್ಥೆಯಂತೆ ರಾಜರುಗಳು, ಪೊಲೀಸ್ನವರು, ಸರ್ಕಾರದವರು ಪನಿಷ್ಮೆಂಟ್ ಕೊಡ್ತಾರೆ. ಅದನ್ನು ಮಾಡಿದವನು ಯಾರು ಅಂದ್ರೆ ಈ ಪರಮಾತ್ಮನೇ ಅದನ್ನು ಮಾಡಿದ್ದು ಅಂತ ಆ ನಿಯಮವನ್ನು. ಹಾಗಾಗಿ ಈ ಲೋಕಗಳ ವ್ಯವಸ್ಥೆಯು ಹಾಳಾಗೋಗದೇ ಇರುವುದಕ್ಕೋಸ್ಕರವಾಗಿ ಅವನು ಸೇತುವಾಗಿ ಎಲ್ಲವನ್ನೂ ಧಾರಣೆ ಮಾಡಿಕೊಂಡಿದ್ದಾನೆ. ಇದು ಒಂದು ಗುಣ. ಇನ್ನೊಂದು ಗುಣ ಏನು? ಈ ಸೇತುವನ್ನು ಅಂದರೆ ಸೇತುವಾಗಿರು ಎಲ್ಲವೂ ಧಾರಣೆ ಮಾಡಿಕೊಂಡಂಥ ಈ ಪರಮಾತ್ಮನನ್ನ ಅಹೋರಾತ್ರಿಗಳು ಮುಟ್ಟುವುದಿಲ್ಲ. ಮತ್ತೆ ನಮ್ಮನ್ನು ಅಹೋರಾತ್ರ ಮುಟ್ಟುಬಿಡುತ್ತೆ ಅಂದರೆ ನಾವು ಅಹೋರಾತ್ರಿಗಳಿಂದ ಮುಪ್ಪಾಗ್ಬಿಡ್ತೀವಿ. ಅಹೋರಾತ್ರಿ ನಾವು ತರತಹನೆ ಅಹೋರಾತ್ರಿಗಳು ಅವನನ್ನು ಅಟ್ಯಾಕ್ ಮಾಡೋಲ್ಲ, ಅವನನ್ನು ವಿಷೀಕರಿಸ್ಕೊಳ್ಳಲ್ಲ, ಅವನನ್ನು ಅದರಿಂದ ಹಳೆಬರನ್ನಾಗಿ ಮಾಡಲ್ಲ. ತರತಹನೇನೋ ತಿರುಪ್ರಬಂಧದಲ್ಲಿ ಅವನನ್ನು ದಾಟೋದಿಲ್ಲ ಅಂದರೆ ಅವನನ್ನು ಅತಿಕ್ರಮಿಸಿ ಅವನನ್ನು ಹೋಗಿ ಮುಟ್ಟಿ ಅವನನ್ನು ಅಹೋರಾತ್ರಿಗಳು ತಮ್ಮ ವಶದಲ್ಲಿ ಇಟ್ಕೊಳ್ಳೋದಿಲ್ಲ. ಅವನು ಕಾಲಾತೀತ, ಅವನು
ಕಾಲಾತೀತನಾಗಿರುತ್ತಾನಾದ್ದರಿಂದ ಅಹೋರಾತ್ರಗಳು ಅವನನ್ನು ಏನು ಮಾಡೋದಿಲ್ಲ. ಏತಂ ಸೇತುಂ, ಈ ಸೇತು ರೂಪನಾದ ಈ ಪರಮಾತ್ಮನನ್ನ ಅಹೋರಾತ್ರಗಳು ಮುಟ್ಟುವುದಿಲ್ಲ. ಅಷ್ಟೇ ಅಲ್ಲ, ಜರ ಮುಟ್ಟುವುದಿಲ್ಲ, ಜರೆಯೂ ಇವನನ್ನು ಮುಟ್ಟುವುದಿಲ್ಲ. ಮೃತ್ಯು, ಇದು ಹೇಳಾಗಿದೆ ಹಿಂದೆ, ಇನ್ನೊಂದ್ಸಲ ಉಪಾಸನೆ ತಗೋತಾ ಇದೆ. ಮೃತ್ಯುವು ಇವನನ್ನು ಮುಟ್ಟುವುದಿಲ್ಲ, ಶೋಕವು ಇವನಿಗೆ ಅಂಟೋದಿಲ್ಲ, ಸುಕೃತ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ನ ದುಷ್ಕೃತಂ ಸರ್ವೇ ಪಾಪ್ಮಾನೋ ಅಥೋ ನಿವರ್ತಂತೆ. ಅತಃ ಈ ಹಾರ್ದ ಬ್ರಹ್ಮದಿಂದ ಎಲ್ಲಾ ಪಾಪಗಳಿಂದ ಪುಣ್ಯ ಪಾಪಗಳೆಲ್ಲ, ಬರೀ ಪಾಪ ಮಾತ್ರ ಅಲ್ಲ, ಪುಣ್ಯವೂ ಪಾಪ ಶಬ್ದ ಕರಿತಾ ಇದ್ದಾರೆ. ಪುಣ್ಯ ಪಾಪಗಳೆರಡೂ ಈ ಆತ್ಮನಿಂದ ಹೊರಗ್ತಾಗಿದೆ, ನಿವರ್ತಂತೆ. ಇದರಿಂದ ಬೇರೆ ಕ್ಷೇತ್ರ, ಪ್ರಪಂಚದ ಒಳಗಿನ ಜನರ ಕ್ಷೇತ್ರದಲ್ಲಿ ಪುಣ್ಯ ಪಾಪಗಳೇ ಹೊರತು ಪ್ರಪಂಚಾತೀತನಾದ ಪರಮಾತ್ಮನಲ್ಲಿ ಪುಣ್ಯ ಪಾಪಗಳಿಗೆ ವ್ಯಾಪ್ತಿ ಇಲ್ಲ, ಅದರ ಪ್ರಭಾವ ಇಲ್ಲ, ಅದರ ಒಂದು ಸಾಮರ್ಥ್ಯ ಅಲ್ಲಿ ತಾವು ತೋರ್ಸೋಕ್ಕಾಗಲ್ಲ. ಅಪಹದ ಪಾಪ ಹಿ ಏಷ ಬ್ರಹ್ಮಲೋಕ. ಈ ಬ್ರಹ್ಮಲೋಕವು ಪುಣ್ಯ ಪಾಪದ ಹೊಡೆತವಿಲ್ಲದೇ ಇರತಕ್ಕದ್ದಾಗಿರೋದಲ್ವೇ ಹೀ ಅಂತ ಹೇಳ್ತಾ ಇದೆ. ಹೀ ಅನ್ನೋದು ನಿಮ್ಮ ಅನುಭವ ನೋಡ್ಕೊಳ್ಳಿ. ಈ ಬ್ರಹ್ಮಲೋಕವು ಪುಣ್ಯ ಪಾಪದ ಹೊಡೆತವಿಲ್ಲದ್ದು. ನಿದ್ದೆಯಲ್ಲಿದ್ದಾಗ ಎಂಥ ದುಃಖ ಆಗಿರಲಿ, ಎಚ್ಚರದಲ್ಲಿ, ನಿದ್ದೆಯಲ್ಲಿ ಆ ದುಃಖ ಇರಲ್ಲ. ಏನೇ ಆನಂದ ಪಟ್ಟಿರಲಿ, ಆ ಆನಂದ ನಿಮಗೆ ನಿದ್ದೆಯಲ್ಲಿಲ್ಲ. ಅದೇ ನಮ್ಮ ನೇಚರು, ಅದೇ ನಮ್ಮ ಸ್ವಭಾವ. ನಾವು ಯಾವಾಗಲೂ ಹಾಗೆ ಇರೋದು. ಯಾವಾಗಲೂ ನಾವು ಹಾಗೆ ಇರೋರಾದರೂ ನಾವು ಹೀಗಿದ್ದೀವಿ, ನಾವು ಪುಣ್ಯ ಪಾಪದ ಕೂಡ್ಕೊಂಡಿದ್ದೀವಿ, ಸುಖ ದುಃಖ ಕೂಡ್ಕೊಂಡಿದ್ದೀವಿ ಅನ್ನೋದು ಅವಿದ್ಯೆ. ಇದು ನಮ್ಮ ಅಭಿಮಾನದಿಂದ ಬಂದಂತಹ ತಪ್ಪಲಿಕೆ. ಇದು ನಮ್ಮ ನಿಜ ಸ್ವರೂಪ ಅಲ್ಲ. ಆಯ್ತು, 9 ಗಂಟೆ ಆಯ್ತು. ನಾಳೆ ಭಾಷೆ ಓದೋಣ.